ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಡಿಬೇಟ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಜೊತೆಗೆ ಹಲವು ಸ್ಟೇಟ್ಮೆಂಟ್ಗಳ ಮೂಲಕವೂ ಕೂಡ ಭಾರಿ ಸೌಂಡ್ ಮಾಡ್ತಾ ಇದೆ. ಒಂದು ಕಡೆ ಬೆಂಗಳೂರಿನಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇದ್ರೆ ಅದು ಒಂದೊಂದು ಸಾರಿ ದೆಹಲಿಗೆ ಶಿಫ್ಟ್ ಆಗುತ್ತೆ, ವಾಪಸ್ ಮತ್ತೆ ಬೆಂಗಳೂರಿಗೆ ಬರುತ್ತೆ. ಬಣದ ನಾಯಕರುಗಳು ಕುರ್ಚಿಯ ವಿಚಾರವಾಗಿ ನಾನಾ ರೀತಿಯ ಹೇಳಿಕೆಯನ್ನ ಕೊಡ್ತಾರೆ, ಅದು ಬೇರೆ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ. ಇದು ಒಂದು ಕತೆ. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು, ಅದರಲ್ಲೂ ಅಧಿಕಾರದಲ್ಲಿ ಇರುವಂಥವರು, ನಾನಾ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡುವ ಮೂಲಕ ವಿವಾದಕ್ಕೆ ಕಾರಣ ಆಗ್ತಾರೆ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ನಿನ್ನೆ ತುಮಕೂರಲ್ಲಿ ಅಭಿವೃದ್ಧಿಯ ವಿಚಾರಗಳು ಬಂದಾಗ ಒಂದು ಮಾತು ಹೇಳ್ತಾರೆ. ರಸ್ತೆನ ಮಾಡಿದ್ರೆ, ಚರಂಡಿನ ಕ್ಲೀನ್ ಮಾಡಿದ್ರೆ, ಗುಂಡಿನ ಮುಚ್ಚಿದ್ರೆ ಬಡವರು ಉದ್ಧಾರ ಆಗ್ತಾರಾ ಅಂತ ಕೇಳಿದ್ದಾರೆ. ನಾವು ರಸ್ತೆನ ಡಾಂಬರೀಕರಣ ಮಾಡಿಬಿಟ್ರೆ, ಹೊಸ ರೋಡ್ ಮಾಡಿಬಿಟ್ರೆ ಬಡವರು ಉದ್ಧಾರ ಆಗ್ತಾರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಮಾತು ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಮಗೆ ರಸ್ತೆಗಳು ಸರಿ ಇಲ್ಲ ಅಂತಾನೆ ಪಕ್ಕದ ರಾಜ್ಯಗಳಿಗೆ ದೊಡ್ಡ ದೊಡ್ಡ ಕಂಪನಿಗಳು ಹೋಗ್ತಾ ಇದೆ. ಸ್ಟಾರ್ಟ್ಅಪ್ ಕಂಪನಿಗಳು ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇವೆ. ರೋಡ್ ಸರಿ ಮಾಡಿ ಅಂದರೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಉದ್ಯೋಗ ಸೃಷ್ಟಿ ಆಗುವಂಥ ಕಂಪನಿಗಳು ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರೆ ಆದಾಯನೂ ಹೋಯ್ತು, ಉದ್ಯೋಗನೂ ಹೋಯ್ತು. ಇನ್ನೂ ಏನು ಬೇಕು? ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಾಯಕರುಗಳು ಈ ರೀತಿ ಮಾತಾಡಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಬಂದಿದ್ದಾರೆ. ಅವರನ್ನು ವೆಲ್ಕಮ್ ಮಾಡಿಕೊಂಡು ಪರಮೇಶ್ವರ್ ಏನು ಹೇಳಿದರು ಅನ್ನೋದನ್ನು ಒಂದ್ಸರಿ ಕೇಳೋಣಂತೆ. ಮೊದಲೇದಾಗಿ ಬಿಜೆಪಿಯ ವಕ್ತಾರರಾಗಿರುವಂಥ ಅಶೋಕ್ ಗೌಡರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಶೋಕ್ ಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ JDSನ ವಕ್ತಾರರಾಗಿರುವಂತಹ ರಾಜು ಗೌಡರು ಕೂಡ ಬಂದಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಸತೀಶ್ ಅವರು ಬಂದಿದ್ದಾರೆ, ಅವ್ರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪತ್ರಕರ್ತ ವಿನಾಯಕ್ ಭಟ್ ನಮ್ಮನ್ನು ಜಾಯ್ನ್ ಆಗಲಿಕ್ಕಿದ್ದಾರೆ. ಹಾಗೆಯೇ ಶಾಸಕ ಮಹೇಶ್ ತೆಂಗಿನಕಾಯಿ ಕೂಡ ನಮ್ಮನ್ನು ಜಾಯ್ನ್ ಆಗಲಿಕ್ಕಿದ್ದಾರೆ. ಎಲ್ಲರಿಗೂ ವೆಲ್ಕಮ್ ಮಾಡ್ತಾ, ಪರಮೇಶ್ವರ್ ಅವರು ಏನು ಹೇಳಿದ್ರು ನಿನ್ನೆ, ಅದು ಯಾವ ರೀತಿ ಆಕ್ರೋಶಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಒಂದ್ಸರಿ ಕೇಳೋಣ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿದೀವ? ಮನೆಗಳು ಕಟ್ಟೋದು ನಿಲ್ಸಿದೀವ? ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಸಿದೀವ? ನಾವು ನಿಲ್ಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿ. ನೋಡಿ, ಪರಮೇಶ್ವರ್ ಅವರು ಹೇಳೋದನ್ನ ನೀವು ಗಮನಿಸ್ತಾ ಇದ್ರಿ. ಅಭಿವೃದ್ಧಿ ಕೆಲಸಗಳು ನಿಧಾನ ಆಗಿರೋದನ್ನ ನಾನು ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ರಸ್ತೆಗಳನ್ನ ಮಾಡಿಬಿಟ್ರೆ ಜೀವನ ಉದ್ಧಾರ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮೂಡ್ತಾ ಇದ್ದಾರೆ. ಅಧಿಕಾರದಲ್ಲಿರುವಂಥವ್ರು ಈ ರೀತಿ ಹೇಳಿಕೆಯನ್ನ ಕೊಟ್ರೆ ಮುಂದೆ ಭವಿಷ್ಯದ ಚಿಂತನೆ ಮಾಡಿದಾಗ ಆತಂಕ ಆಗುತ್ತೆ. ಹಾಗಿದ್ರೆ ರಸ್ತೆಗಳ ವಿಚಾರದ ಬಗ್ಗೆ ಇವ್ರಿಗಿರುವಂಥ ಕಲ್ಪನೆ ಏನು, ಅಭಿವೃದ್ಧಿಯ ವಿಚಾರವಾಗಿ ಇವ್ರಿಗಿರುವಂತಹ ಕಲ್ಪನೆ ಏನು ಅನ್ನುವಂತಹ ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ. ಹಿರಿಯ ಪತ್ರಕರ್ತ ವಿನಾಯಕ್ ಭಟ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಿನಾಯಕ್ ಭಟ್ ಅವರಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಧಿಕಾರದಲ್ಲಿರುವಂಥವ್ರು ಈ ರೀತಿ ಹೇಳಿಕೆಯನ್ನು ಕೊಟ್ಟರೆ ಸಹಜವಾಗಿ ಜನರಿಗೆ ಒಂದು ರೀತಿ ಆತಂಕ ಮೂಡುತ್ತೆ. ನಾವು ಏನು ಸಮಸ್ಯೆ ಇಟ್ಕೊಂಡು ಅಧಿಕಾರ ಇರೋ ಹತ್ರ ಹೋಗೋಣ, ಎಲ್ಲದಕ್ಕೂ ಈ ರೀತಿ ಒಂದು ರೆಡಿಮೇಡ್ ಉತ್ತರ ಕೊಟ್ಬಿಟ್ರೆ ಮುಂದೇನು ಅಂತ ಹೇಳಿ ಅವರಿಗೆ ಅಭಿವೃದ್ಧಿಯ ಕಲ್ಪನೆನೇ ಇಲ್ಲ ಅನ್ಸುತ್ತೆ. ಯಾಕೆಂತಂದರೆ ರಸ್ತೆ ಮಾಡಿಬಿಟ್ರೆ ಅಭಿವೃದ್ಧಿನ ಅಂತಂದರೆ ಅವ್ರಿಗೇನು ಹೇಳಬೇಕು ಅಂತ ಸಚಿವರಿಗೆ. ಯಾಕೆಂತಂದರೆ ಪರಮೇಶ್ವರ್ ಅಂತವರು ಅವರು ವಿದೇಶದಲ್ಲಿ ಕಲಿತು ಬಂದವರು, ಅಷ್ಟು ದೊಡ್ಡ ಸಂಸ್ಥೆಯನ್ನು ನಡೆಸೋವಂಥವ್ರು. ಒಂದು ಡೆವಲಪ್ಮೆಂಟ್ ಅಂತಂದರೆ ಜನ ಬಯಸೋದು 4 ಸಂಗತಿ ನನ್ನ ಪ್ರಕಾರ. ಏನು ಅಂತಂದರೆ, ಒಂದು ಮೂಲತಃ ಜನ ಕೇಳೋದೇ ರಸ್ತೆ, ವಿದ್ಯುತ್, ಇನ್ನೊಂದು
ಹೆಲ್ತ್ ಸರ್ಕಾರದಿಂದ, ಮತ್ತು ನೀರು, ಕುಡಿಯೋ ನೀರು. ಇಷ್ಟು ಬಿಟ್ಟರೆ ಜನ ಬೇರೆ ಏನೋ ಅವ್ರ ಹತ್ರ ಕೇಳಲ್ಲ. ಸರ್ಕಾರದಲ್ಲಿ ನನ್ನ ಪ್ರಕಾರ 2 ರೀತಿ ಕಾರ್ಯಕ್ರಮಗಳು. ಒಂದು ಏನು ಡೆವಲಪ್ಮೆಂಟಲ್ ವರ್ಕ್ಸ್ ಅಂತ ಕರೀತಾರೆ, ಇನ್ನೊಂದು ಕಲ್ಯಾಣ ಕೆಲಸಗಳು ಅಂತ. ಈಗೇನು ಇವರು ಗ್ಯಾರಂಟಿಗಳನ್ನು ಹೇಳ್ತಾರೆ, ಅದು ಕಲ್ಯಾಣ ಕೆಲಸಗಳು. ಅಂದರೆ ಯಾರು ಹಿಂದುಳಿದಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ಅವರಿಗೆ ಸಹಾಯ ಆಗುವಂಥ ಯೋಜನೆಗಳು. ಅದು ಬಿಟ್ಟರೆ ನೆಕ್ಸ್ಟ್ ಬರೋದೇ ಡೆವಲಪ್ಮೆಂಟ್ ವರ್ಕ್ಸ್. ಸೊ 2ರ ಬ್ಯಾಲೆನ್ಸು ಸರ್ಕಾರದಲ್ಲಿ ಯಾವತ್ತೂ ಇರಬೇಕು. ಅದು ಇದ್ದಾಗಲೇ ಡೆವಲಪ್ಮೆಂಟ್ ವರ್ಕ್ಸ್ ಅಂದರೆ ಏನು ಹಾಗಾದರೆ? ಅಂದರೆ ದೂರದೃಷ್ಟಿ ಯೋಜನೆಗಳು. ಈಗ ಒಂದೇ ಒಂದು ಉದಾಹರಣೆ ನಾನು ಕೊಡಬೇಕು ಅಂತಂದರೆ, ಈಗ ಬೆಂಗಳೂರು ಮೈಸೂರು ರಸ್ತೆ ಅದು ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ಯಾಕಂತಂದರೆ ನನಗೆ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋರಿಗೆ, ಅಥವಾ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋರಿಗೆ, ಅಥವಾ ಕೊಡಗು ಹೋಗೋರಿಗೆ ನನಗೆ ಹೆಚ್ಚು ಕಡಿಮೆ 1.5-2 ತಾಸು ಉಳಿದಿದೆ. ಸೊ ಲಕ್ಷಾಂತರ ಜನ ದಾರಿಲಿ ಓಡಾಡೋರಿಗೆ 2 ತಾಸು ಉಳಿದಿದೆ ಅಂದರೆ ಎಷ್ಟು ಲೆಕ್ಕ ಆಯಿತು ಅಲ್ವಾ? ಸೊ ಆ ಥರ ನೀವು ಮುಂದಿನ 10 ವರ್ಷ ಅಥವಾ 20 ವರ್ಷ ಅವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಯೋಜನೆಯನ್ನು ಸರ್ಕಾರ ಮಾಡಿದರೆ ಅದನ್ನು ನಾವು ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಕರಿಬೋದು. ನಾರ್ಮಲ್ ರೋಡು, ಅದಕ್ಕೆ ಟಾರ್ ಹಾಕೋದು, ಅದನ್ನು ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಕರೆಯೋಕ್ಕಾಗಲ್ಲ. ಅದು ನಾರ್ಮಲ್ ವರ್ಕ್ ನಡೀತಾ ಇರುತ್ತೆ ಅದರಷ್ಟಕ್ಕೆ ಅಂತ. ಹಾಗಾಗಿ ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಈ ಸರ್ಕಾರ ಬಂದ ಮೇಲೆ ಆ ಥರ ಎಷ್ಟು ಪ್ರಾಜೆಕ್ಟ್ಗಳನ್ನು ಮಾಡಿದೆ, ಆ ಥರ ಎಷ್ಟು ಪ್ರಾಜೆಕ್ಟ್ಗಳನ್ನ ಸ್ಟಾರ್ಟ್ ಮಾಡಿದೆ. ಈಗ ಅವರೇ ಹೇಳಿದರು ಕೆಲವು ಕಾರ್ಯಕ್ರಮಗಳು ಸ್ಲೋ ಆಗಿದೆ ಅಂತ. ನಿಮಗೆ ಗೊತ್ತು, 5 ವರ್ಷ ಸ್ಲೋ ಆದರೆ ಒಂದು ಸರ್ಕಾರ ಅವಧಿಯಲ್ಲಿ ನಮ್ಮ ರಾಜ್ಯ 10 ವರ್ಷ ಹಿಂದೋದಾಗೆ ನನ್ನ ಪ್ರಕಾರ. ಯಾಕಂದ್ರೆ ಅದು ನಿನ್ನ ಇಂಪ್ಲಿಮೆಂಟ್ ಆಗಿ ಜಾರಿ ಆಗೋ ಹೊತ್ತಿಗೆ ಇನ್ನೇನೋ ಆಗಿರುತ್ತೆ ಅಂತ. ಹಾಗಾಗಿ ಆ ದೃಷ್ಟಿಕೋನ ಅವರಲ್ಲಿ ಆಡಳಿತ ನಡೆಸೋರಲ್ಲಿ ಇರಬೇಕು ಅಂತ ಜನರ ನಿರೀಕ್ಷೆ ಇರುತ್ತೆ. ಆ ದೃಷ್ಟಿಯಿಂದ ಜನ ಟೀಕೆ ಮಾಡ್ತಾ ಇರ್ತಾರೆ ಡೆವಲಪ್ಮೆಂಟ್ಸ್ ವರ್ಕ್ಸ್ ಇಲ್ಲ ಅಂತ. ಅದನ್ನು ಅವರು ಅಷ್ಟು ಭಾಳ ಅಂದರೆ ಬಹುಶಃ ಅವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಏನು ಸಪೋರ್ಟ್ ಮಾಡೋದಕ್ಕೋಸ್ಕರ ಅಥವಾ ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೋಸ್ಕರ ಹಾಗೆ ಹೇಳ್ಬಿಟ್ರು ಅಂತ ಅನಿಸುತ್ತೆ. ಇಲ್ಲಾಂದರೆ ಪರಮೇಶ್ವರ್ ಸಾಮಾನ್ಯವಾಗಿ ಅಷ್ಟು ಏನು ಬೇಜವಾಬ್ದಾರಿ ಹೇಳಿಕೆ ಕೊಡುವ ಆ ಥರದ ಸಚಿವರಲ್ಲ ಅವರು. ಸಾಮಾನ್ಯವಾಗಿ ತುಂಬ ಏನು ಓದ್ಕೊಂಡಿರೋರು ಮತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಿರೋರು. ಯಾಕೆ ಆ ಥರ ಹೇಳಿದರು ಅಂದರೆ ಬಹುಶಃ ಏನಂತಾರೆ ಅದನ್ನು ಸಮರ್ಥಿಸ್ಕೊಳ್ಬೇಕಿತ್ತು. ಅದಕ್ಕೆ ಏನೋ ಒಂದು ಸಮಜಾಯಿಸಿ ಕೊಟ್ಬಿಟ್ಟು ಹೇಳ್ಬಿಡೋಣ ಅನ್ನೋ ಥರ ಇತ್ತು ಅಂತ ಅನಿಸುತ್ತೆ ನನಗೆ. ಎಸ್, ಅಶೋಕ್ ಗೌಡ್ರೆ, ಬಹುಶಃ ಈಗ ಪರಮೇಶ್ವರ್ ಅವರು ಹೋದಲ್ಲಿ ಬಂದಲ್ಲಿ ಅವರ ಅಭಿಮಾನಿಗಳವರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಅಪ್ಪಿ ಪರಮೇಶ್ವರ್ ಏನಾದರೂ ಮುಖ್ಯಮಂತ್ರಿ ಆಗ್ಬಿಟ್ರೆ ತಮ್ಮ ಕಚೇರಿ ಮುಂದೆ ಫಲಕ ಹಾಕೊಂಡ್ಬಿಡ್ತಾರ, ರೋಡು ಅಂತ ಕೇಳೋರು ಯಾರು ಬರಬೇಡಿ, ನಮ್ಮ ಹತ್ರ ರೋಡು ಅಂತ ಯಾರು ಬರಕ್ಕೆ ಹೋಗ್ಬೇಡಿ, ಏನು ಉದ್ಧಾರ ಆಗ್ತೀರಾ ನೀವು ಅಂತ. ಈಗ ಪಾಪ ವಿನಾಯಕ್ ಜಿ ಹೇಳ್ತಾ ಇದ್ರು, ನಾವು ಅನೇಕ ಸ್ಟಡಿ ಮಾಡಿದ್ದೇವೆ ಮತ್ತು ಈ ಡೆವಲಪ್ಮೆಂಟ್ ಅಂದರೆ ಎಕನಾಮಿಕ್ಸ್ಗೆ ರಿಲೇಟ್ ಮಾಡ್ಕೊಂಡು ನೋಡಿದ್ದೇವೆ. ಈಗ ನಾವು ಸರ್ಕಾರ ಅಂದರೆ ಯಾವುದೇ ಸರ್ಕಾರಗಳಾಗಲಿ ₹100 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಅದು 5 ವರ್ಷಗಳಲ್ಲಿ ₹107.50 ಆಗುತ್ತೆ. ಅಂದರೆ 7.5% ಗ್ರೋತ್ ಆಗುತ್ತೆ ಅಂತ ಹೇಳಿ ಸ್ಟಡಿ ಆಗಿರ್ತಕ್ಕಂಥದ್ದು. ಎಲ್ಲಿ ಏನು ಭಾರತದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲಿ ಸ್ಟಡಿ ಆಗಿರ್ತಕ್ಕಂಥದ್ದು. ನೀವು ವೆಲ್ಫೇರ್ ಸ್ಕೀಮ್ಸ್ಗೆ ಇನ್ವೆಸ್ಟ್ ಮಾಡಿದ್ರೆ ವೆಲ್ಫೇರ್ ಸ್ಕೀಮ್ಸ್ಗಳೂ ಗ್ರೋತ್ ಆಗುತ್ತೆ. ಆಗ ಅದು 2 to 3% ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ. ಆವ್ರೇಜ್ ಇಸ್ 2.8% ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಅರ್ಥ ಏನಂದರೆ ನೀವು ವೆಲ್ಫೇರ್ ಸ್ಕೀಮ್ಸ್ ಏನೇ ಕೊಟ್ಟರು ಸಹ ಅದು ಗ್ರೋತ್ ಆಗುತ್ತೆ. ನೀವು ಗ್ಯಾರಂಟಿಗಳು ಕೊಟ್ಟಾಗಲೂ ಸಹ ಆಗ ಈಗೇನು ಗ್ಯಾರಂಟಿಗಳನ್ನ ಇನ್ನೂ ಸ್ಟಡಿ ಆಗಿಲ್ಲ, ಆದರೆ ಅಕಸ್ಮಾತ್ ಆದರೂ ಸಹ ಅದು 1-2% ಗ್ರೋತ್ ಆಗಬಹುದು ಅಂತ ಇದೆ. ಅಂದರೆ ಅದಕ್ಕಿನ್ನೂ ಸ್ಟಡಿ ಆಗಿಲ್ಲ. ಅಂದರೆ ಅರ್ಥ ಏನು ಅಂದರೆ ಪರಮೇಶ್ವರ್ ಅವ್ರಿಗೆ 7.5% ಗ್ರೋತ್ ಬೇಡವಾ ಅಂತ ಹೇಳಿ. ಆಯಿತು, ಪಾಪ ಪರಮೇಶ್ವರ್ ಅವರು ತುಂಬ ದೊಡ್ಡದಾಗಿ ಹೇಳ್ತಾ ಇದ್ರು, ನಾವು ಮನೆ ಕಟ್ಟೋದು ನಿಲ್ಲಿಸ್ಬಿಟ್ಟಿದ್ದೀವ ಅಂತ ಹೇಳಿ. ನಾನು ಪರಮೇಶ್ವರ್ ಸಾಹೇಬರಿಗೆ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯ ಸರ್ಕಾರ 3 ಯೋಜನೆಗಳಲ್ಲಿ ಮನೆ ಕಟ್ಟತಕ್ಕಂತಹದ್ದು ಇದೆ. ಅಂದರೆ ವಸತಿ ಯೋಜನೆ, ದೇವರಾಜ ಅರಸು ವಸತಿ ಯೋಜನೆ ಮತ್ತು ಮುಖ್ಯಮಂತ್ರಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಯೋಜನೆಗಳನ್ನ ಕಟ್ತಾ ಇದ್ದಾರೆ. ಪರಮೇಶ್ವರ್ ಸಾಹೇಬ್ರೆ, 31 ತಿಂಗಳಲ್ಲಿ ತಾವು ಸರ್ಕಾರದ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ವೈಟ್ ಪೇಪರ್ ಹೊರಡಿಸಿ ನಾವು ಹೊಸ ಯೋಜನೆಗಳನ್ನ ಎಷ್ಟು ರೂಪಿಸಿದ್ದೀವಿ ಅಥವಾ ಎಷ್ಟು ಮನೆಗಳನ್ನ ಕಟ್ಟಿ ಅಲಾಟ್ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಈ ಏನೇನು ಯೋಜನೆಗಳನ್ನ BJP ಸರ್ಕಾರ ಸೋಮಣ್ಣವರು ವಸತಿ ಸಚಿವರಾಗಿದ್ದಾಗ ಕಟ್ತಾ ಇದ್ರು ಅದನ್ನು ಅಲಾಟ್ ಮಾಡಿಕೊಡೋದ್ರಲ್ಲಿ ದುಡ್ಡು ಇಸ್ಕೊಳ್ಳೋದ್ರಲ್ಲಿ ನಿರತರಾಗಿದ್ದಾರೆ ಹೊರತು ಈ ವಸತಿ ಸಚಿವರಾಗಿದ್ದಂಥ ಜಮೀರ್ ಅಹಮದ್ ಅವರು ಹೊಸ ಯೋಜನೆಗಳನ್ನ ಒಂದೇ ಒಂದು ಮಾಡಿಲ್ಲ. ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಇದಕ್ಕೆ ಪರಮೇಶ್ವರ್ ಅವರು ಸಾಕ್ಷಿ ಕೊಡಬೇಕು. ಓಲಿ ಆಯ್ತು ಬಿಡಿ. ಇನ್ನೊಂದು ಹೇಳ್ತೀನಿ, ಈ ವೆಲ್ಫೇರ್ ಸ್ಕೀಮ್ಸ್ ಏನಾದರೂ ಮಾಡ್ತಾ ಇದ್ದೀರಾ ನೀವು? ಈಗ ಯಡಿಯೂರಪ್ಪನವ್ರ ಕಾಲದಲ್ಲಿ ನಾವು ಸೈಕಲ್ ಕೊಟ್ವಿ ಮತ್ತು ಭಾಗ್ಯಲಕ್ಷ್ಮಿ ಕೊಟ್ವಿ. ಭಾಗ್ಯಲಕ್ಷ್ಮಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ, ನಿಮ್ಮ ಸರ್ಕಾರ ಹೇಳ್ತಿದೆ ಭಾಗ್ಯಲಕ್ಷ್ಮಿ ಬಾಂಡ್ ನಾವು ಕೊಟ್ಟರೆ ನಾವು ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಹೊಸದಾಗಿ ಒಂದೇ ಒಂದು ಹೆಣ್ಮಗು ಸೈಕಲ್ ಕೊಡ್ತಾ ಇಲ್ಲ, ಬಿಡಿ ಇದು ಒಂದು ಕಡೆಗೆ. ಓಲಿ ವಿಧವೆ ವೇತನ ಯೋಜನೆ ಕೊಡ್ತಾ ಇದ್ದೀರಾ, ವಿಧವೆ ವೇತನ ಯೋಜನೆ ಕೊಡ್ತಾ ಇದ್ದೀರಾ ಪರಮೇಶ್ವರ್ ಅವರೇ. ಓಲಿ ಈ ಹ್ಯಾಂಡಿಕ್ಯಾಪ್ಟ್ ಯಾರಿರ್ತಾರೆ ಅವ್ರಿಗೊಂದು ಯೋಜನೆ ಕೊಡ್ತಾ ಇದ್ವಿ, ಅಂದರೆ ಪೆನ್ಷನ್ ಕೊಡ್ತಾ ಇದ್ವಿ, ಅದೇ ಅವ್ರಿಗೆ ಕೊಡ್ತಾ ಇದ್ದೀರಾ?
ಸೈಕಲ್ಗಳು ಕೊಡ್ತಾ ಇದ್ವಿ, ಅವ್ರಿಗೆ ಬೇರೆ 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 ಯೋಜನೆಗಳು ಕೊಡ್ತಾ ಇದ್ವಿ. ಅದಾದರೂ ಕೊಡ್ತಾ ಇದ್ದೀರಾ? ನೀವೇ ಹೇಳ್ಬೇಕು. ಎಷ್ಟು? 100 ಕೊಟ್ಟಿಲ್ಲ, ಇಲ್ಲಿವರೆಗೂ 100 ಕೊಟ್ಟಿಲ್ಲ 31 ತಿಂಗಳಲ್ಲಿ. ಈ ವಯಸ್ಸಾಗಿರೋರಿಗೆ ವಯಸ್ಕರ ಪೆನ್ಷನ್ ಸ್ಕೀಮ್ ಕೊಡ್ತಾ ಇದ್ವಿ, ಅದಾದರೂ ಕೊಟ್ಟಿದ್ದೀರಾ? ಅವ್ರು ಹೇಳ್ತಾ ಇದ್ದಾರೆ, ನಾನು ಯಾರೋ ಒಬ್ಬರ ಹತ್ರ ಮಾತಾಡ್ತಿದ್ದೆ, ಕಳೆದ 8 ತಿಂಗಳಿಂದ ಒಂದೇ ಒಂದು ನಮಗೆ ಬಂದಿಲ್ಲಪ್ಪ, ಪೆನ್ಷನ್ ಬಂದಿಲ್ಲ, ಏನು ಮಾಡೋಣ ಅಂತ ಹೇಳಿ. ಓಲಿ ಇದು ಒಂದು ಕಡೆ ಬಿಟ್ಬಿಡಿ. ರೈತರಿಗೆ ಗಂಗಾ ಕಲ್ಯಾಣ ಯೋಜನೆ ಬೋರ್ವೆಲ್ ಕೊಟ್ಟಿದ್ದೀರಾ ಪರಮೇಶ್ವರ್ ಅವರೇ? ಬೋರ್ವೆಲ್ ಯೋಜನೆ ನಿಲ್ಲಿಸಿ ಸರ್ಕಾರ 31 ತಿಂಗಳಾಗಿದೆ, 31 ತಿಂಗಳು. ಕಿಸಾನ್ ಸನ್ಮಾನ್ ಯೋಜನೆ ನಮ್ಮ ಸರ್ಕಾರ ಇದ್ದಾಗ 4,000 ರೂಪಾಯಿ ಕೊಡ್ತಾ ಇದ್ವಿ, ಓಲಿ ಹತ್ಲ ಕಡೆ ನಿಲ್ಲಿಸ್ಬಿಟ್ರಿ. ಎಕ್ವಿಪ್ಮೆಂಟ್ ಗಂಗಾ ಕಲ್ಯಾಣ ಯೋಜನೆ ಹೇಳ್ತೀವಿ. ಗಂಗಾ ಕಲ್ಯಾಣ ಯೋಜನೆ ಅದೇ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ನಿಲ್ಲಿಸಿ 31 ತಿಂಗಳಿಂದ ಒಂದು ಹೊಸ ಬೋರ್ವೆಲ್ ಕೊಟ್ಟಿಲ್ಲ. ಓಲಿ ಈ ಎಕ್ವಿಪ್ಮೆಂಟು ಅಂದರೆ ಈ ಇದನ್ನೆಲ್ಲ ತೆಗೆದುಕೊಳ್ಳೋಕೆ ಟ್ರ್ಯಾಕ್ಟ್ರು ಅದು ಇದೆಲ್ಲ ತೆಗೆದುಕೊಳ್ಳೋಕ್ಕೆ ಸಬ್ಸಿಡಿ ಕೊಡ್ತಾ ಇದ್ವಿ ನಮ್ಮ ಕಾಲದಲ್ಲಿ. ಅದು 70%ವರೆಗೂ ಇತ್ತು ಸಬ್ಸಿಡಿ. ಈ ಸರ್ಕಾರ ಬಂದ ಮೇಲೆ ಡ್ರಿಪ್ ಇರಿಗೇಷನ್ನು ಮತ್ತು ಫಾರ್ಮ್ ಎಕ್ವಿಪ್ಮೆಂಟ್ಸ್ಗೆ ಎಲ್ಲದಕ್ಕೂ ಸಬ್ಸಿಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಅದ್ರ ಜೊತೆಗೆ ಈ ಹಾರ್ಟಿಕಲ್ಚರ್ ಬೋರ್ಡಿಂದ ಸಬ್ಸಿಡಿ ಬರ್ತಾ ಇತ್ತಲ್ಲ, ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಡಬ್ಬಲ್ ಮಾಡಿಬಿಟ್ಟಿದ್ದೀರಾ. ನನ್ನ ದನದ ಕೊಟ್ಟಿಗೆಗೆ ಮನೆಗೆ ಫ್ರೀಯಾಗಿ ಕೊಟ್ರಿ, ನಾನು 300 ರೂಪಾಯಿ ಬರ್ತಿತ್ತು ನನಗೆ, ಮನೆಯದು ದಂತ ಕೊಟ್ಟಿಗೆ ಎರಡೂ ಸೇರಿಸಿ. ಇವತ್ತು ಬರೀ ದಂತ ಕೊಟ್ಟಿಗೆಗೆ 425 ರೂಪಾಯಿ ಕಟ್ತಾ ಇದ್ದೀವಿ. ಅಂತಹ ಪರಿಸ್ಥಿತಿ. ಇನ್ನು ಟ್ರಾನ್ಸ್ಫಾರ್ಮರ್ಸು 25,000 ರೂಪಾಯಿ ಆಗ್ತಾ ಇತ್ತು, ಇವತ್ತು 3 ಲಕ್ಷ ತಂದಿಟ್ಟಿದ್ದೀರಾ. ಏನು ಮಾಡಿದ್ದೀರಾ ಸ್ವಾಮಿ? ಗ್ಯಾರಂಟಿ ಯೋಜನೆಯಲ್ಲಿ ನಿಮ್ಮ ಖಜಾನೆ ತುಂಬ್ತಾ ಇದೆ ಹೊರತು ಜನಗಳು ಖಂಡಿತವಾಗ್ಲೂ ಹೋಗ್ತಾ ಇಲ್ಲ. ಯಾವಾಗ ನೀವು ನಿಮ್ಮ ಖಜಾನೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನ ನಿಮ್ಮ ಕಾರ್ಯಕರ್ತರು ಸಂಬಳ ಕೊಡಲಿಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಳ್ತಿದ್ದೀರಾ ಹೊರತು ಖಂಡಿತವಾಗ್ಲೂ ರಾಜ್ಯದ ಅಭಿವೃದ್ಧಿಗಲ್ಲ, ಈ ಜನಗಳ ಅಭಿವೃದ್ಧಿಗಲ್ಲ. ನಿಮ್ಮದೇ ಸಚಿವರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ, ನಾವು ಕೊಟ್ಬಿಟ್ಟಿದ್ದೀವಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅಂತ. ಆನ್ ರೆಕಾರ್ಡು ಹಕ್ಕುಚ್ಯುತನಿಗೆ ಮಣ್ಣೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಳ್ಳು ಹೇಳಿದ್ದಾರೆ ಸದನದಲ್ಲಿ. ಯಾಕೆ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು. ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಆಗಸ್ಟ್ ತಿಂಗಳಿಂದ ಕೊಟ್ಟಿಲ್ಲ ಅಂತ ನೀವೇ ಹೇಳಿದ್ದೀರಾ. ಇವತ್ತು ಡಿಸೆಂಬರ್ ನಡೀತಾ ಇದೆ, ಚುನಾವಣೆಗೋಸ್ಕರವಾಗಿ ಇದನ್ನು ಬಳಕೆ ಮಾಡ್ಕೊಳ್ತಿದ್ದೀರಾ ಹೊರತು ಜನಗಳ ಕಲ್ಯಾಣಕ್ಕಲ್ಲ. ಓಲಿ ನೀವೇನಾದ್ರೂ ಈ ಎಲೆಕ್ಟ್ರಿಸಿಟಿ ಬಿಲ್ಲು ₹3.80 ಇತ್ತು, ಕಮರ್ಷಿಯಲ್ ₹4.50 ಇತ್ತು. ಇಲ್ಲಿ ಫ್ರೀ ಮಾಡಿದ್ರಿ ಅಂತೇಳಿ ₹9.50 ತೊಗೊಂಡೋಗಿದ್ದೀರಾ ಕಮರ್ಷಿಯಲ್ ರೇಟ್ನ. ಅಂದರೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಮತ್ತು ರಿಟೇಲ್ ಸೆಕ್ಟ್ರಲ್ಲಿ ಜಾಸ್ತಿ ಆಗೋಯ್ತು ಎಲೆಕ್ಟ್ರಿಸಿಟಿ. ಇದು ಕಾಂಗ್ರೆಸ್ ಸರ್ಕಾರದ ಯೋಜನೆ. ಯಾವುದ್ರ ಬಗ್ಗೆ ಖುಷಿ ಪಡ್ತೀರಾ? ಯಾವುದ್ರ ಬಗ್ಗೆ ಖುಷಿ ಪಡಬೇಕು ಪರಮೇಶ್ವರ್ ಅವರೇ? ತಾವು ಕರ್ನಾಟಕ ರಾಜ್ಯಕ್ಕೆ ಪಂಗನಾಮ ಹಚ್ತಿದ್ದೀರಾ, ಅದಕ್ಕೋಸ್ಕರ ಖುಷಿ ಪಡಬೇಕು ಕನ್ನಡಿಗರು. ಪರಮೇಶ್ವರ್ ಸಾಹೇಬ್ರಿಗೆ ಎದೆ ಮುಟ್ಟು ನೋಡ್ಕೊಂಡು ಹೇಳಿ, ಈ ಸರ್ಕಾರ 31 ತಿಂಗಳಲ್ಲಿ ಸರಿಯಾಗಿ ಕೆಲಸ ಮಾಡಿ ಅಂತ ಆದಿ ಬೀದಿ ಜನ ಮಾತಾಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಗೆಲ್ಲಿಸಿ ಶಾಪ ತೆಗೆದುಕೊಂಡ್ಬಿಟ್ಟಿದ್ದೀನಿ ನಾವೇ ಅಂತೇಳಿ ಕನ್ನಡಿಗರು ಹೇಳ್ತಾ ಇದ್ದಾರೆ. ರಾಜಗೌಡ್ರೆ, ಈಗ ಗ್ಯಾರಂಟಿಗಳಿಗೂ ಈ ದುಡ್ಡು ಹೋಗ್ತಾ ಇಲ್ಲ ಅಂತಂದ್ರೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ಗ್ಯಾರಂಟಿಯಿಂದ ನಿಧಾನ ಆಗ್ತಾ ಇದೆ ಅಂತ. ಈಗ ಅಶೋಕ್ ಗೌಡ್ರು ಹೇಳ್ತಾ ಇದ್ದಾರೆ ಇಷ್ಟಿಷ್ಟು ತಿಂಗಳಿಂದ ಕೆಲವು ಲೆಕ್ಕಗಳನ್ನ ದಾಖಲೆ ಸಮೇತ ಹೇಳ್ತಿದ್ದಾರೆ ಅವರು. ಹಾಗಿದ್ರೆ ಎಲ್ಲಿ ಹೋಗ್ತಾ ಇದೆ ಗ್ಯಾರಂಟಿ ದುಡ್ಡು? ಇಲ್ಲ, ಇಲ್ಲಿ ನಾವು ಮುಖ್ಯವಾಗಿ ಯೋಚನೆ ಮಾಡಬೇಕಾದಂಥ ವಿಚಾರ ಏನಂದರೆ, ಪರಮೇಶ್ವರ್ ಅವರು ನಿಜವಾಗ್ಲೂ ಅವತ್ತಿನ ಕಾಲಕ್ಕೆ ಅಗ್ರಿಕಲ್ಚರ್ ಆಫ್ ಯೂನಿವರ್ಸಿಟಿ ಕೃಷಿಕರಿಗೆ ಉಪಯೋಗ ಆಗುವಂಥ ಒಂದು ಡಿಗ್ರಿ BSc MSc ಮಾಡಿರುವಂಥದ್ದು. ಸೈನ್ಸ್ನಲ್ಲಿ ನೀವು ಮೆಡಿಕಲ್ಗೆ ಈಕ್ವಲೆಂಟ್ ಆದಂಥ ಒಂದು ಡಿಗ್ರಿ, ಅಂಥ ಬುದ್ಧಿಮತ್ತತೆ ಇರೋವಂಥ ವ್ಯಕ್ತಿ. ಆಮೇಲೆ ಅಮೇರಿಕಾದಲ್ಲಿ PhD ಪಡೆದಂಥ ವ್ಯಕ್ತಿ. ಅವರು ಎಷ್ಟು ಬಾಲಿಶತನವಾಗಿ ಹೇಳಿಕೆ ಕೊಡ್ತಾರೆ ಅಂದರೆ, ನಿಜವಾಗ್ಲೂ ಅವರು ಯಾವ ಪೂರ್ವಾಗ್ರಹ ಪೀಡಿತರಾಗಿ ಯೋಚನೆ ಮಾಡಿ ಈ ಥರ ಹೇಳಿಕೆ ಕೊಟ್ಟರೋ ಏನೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ರಸ್ತೆ ಮಾಡೋದ್ರಿಂದ ಅಭಿವೃದ್ಧಿ ಹೊಂದ್ತೀರಾ, ಚರಂಡಿಗಳು ಮಾಡೋದ್ರಿಂದ ಅಭಿವೃದ್ಧಿ ಹೊಂದ್ತೀರಾ ಅಂತ. ನಾವು ಸುಮ್ಮನೆ ಒಂದೇ ಒಂದು ರೌಂಡ್ ಆಳವಾಗಿ ಇಳಿದ ಅವಲೋಕನ ಕೇಳಿದಾಗ ರಸ್ತೆಗಳು ಅಭಿವೃದ್ಧಿ ಆಗದಂಥ ಪಕ್ಷದಲ್ಲಿ, ಈಗ ಇವ್ರದ್ದೇ ಒಂದು ತುಮಕೂರಿನಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ, ಒಂದು ಕಾರ್ಡ್ ಮಧ್ಯೆ ಮಾಡಿಬಿಟ್ರೆ ಜನ ಹೇಗೆ ಹೋಗ್ತಾರೆ, ಸ್ಟೂಡೆಂಟ್ಸ್ ಹೆಂಗೆ ಓಡಾಡ್ತಾರೆ, ಅವ್ರಿಗೆ ಯಾವ ರೀತಿ ಫೆಸಿಲಿಟಿ ಕೊಡ್ತೀವಿ ಅನ್ನೋದನ್ನ ಅವ್ರು ರಸ್ತೆ ಇಲ್ದಿರೋ ಅಂಥ ಅವ್ರ ಕಾಲೇಜನ್ನು ಒಮ್ಮೆ ಕಲ್ಪಿಸ್ಕೊಳ್ಳಿ. ಆಮೇಲೆ ಗುಂಡಿಗಳ ಬಗ್ಗೆ ಮಾತಾಡ್ತಾರೆ, ಮತ್ತು ಚರಂಡಿಗಳ ಬಗ್ಗೆ ಮಾತಾಡ್ತಾರೆ. ಇವತ್ತು ಸರ್ಕಾರ ಮನುಷ್ಯನ ಆರೋಗ್ಯಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ನಮ್ಮ ಬಡ್ಜೆಟ್ನಲ್ಲಿ ಕನಿಷ್ಠ 14% ಆರೋಗ್ಯಕ್ಕೋಸ್ಕರ ಎತ್ತಿಡ್ತಾ ಇದ್ದೀವಿ. ಆರೋಗ್ಯ ಅಂದರೆ ಪ್ರತಿಯೊಬ್ಬನಿಗೂ ತಲುಪಬೇಕು ಅಂತ. ನೀವು ಒಂದೇ ಒಂದು ಊರಿನಲ್ಲಿ 4 ಚರಂಡಿ ಇಲ್ಲದೆ ಹೋದರೆ ಮೋರಿ ನೀರು ಎಲ್ಲಿ ಹರಿಬೇಕು ಅನ್ನೋದ್ರ ಬಗ್ಗೆ ಅವ್ರು ಒಂದು ಸತಿ ಯೋಚನೆ ಮಾಡ್ಕೊಳ್ಳಿ. ಯಾಕೆಂದರೆ ಮಾತಾಡೋಕ್ಕೂ ಮುಂಚೆ ಈಗ ಅವ್ರು ತುಂಬ ದೊಡ್ಡವರು, ಅವ್ರನ್ನ ಜನ ಫಾಲೋ ಮಾಡ್ತಾ ಇರ್ತಾರೆ. ನಾಳೆ ಈ ನಾಡಿನ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಂಥವ್ರು 2013ರಲ್ಲೂ ಕೂಡ ಪಾಪ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಂಥವ್ರು ಕಾರಣಾಂತರಗಳಿಂದ ಮುಖ್ಯಮಂತ್ರಿ ಆಗಲಿಕ್ಕಾಗಲಿಲ್ಲ. ಬಹುಶಃ ಈ ಸತಿನಾರು ಆಗ್ಬೋದು ಅಂತ ಪಾಪ ಅವ್ರ ಅಭಿಮಾನಿಗಳು ಕೂಡ ಆಸೆ ಇಟ್ಕೊಂಡಿದ್ದಾರೆ. ಇಂಥ ಒಂದು ಚಿಂತನೆ ಇಟ್ಕೊಂಡು ನಾಳೆ ಮೋರಿನೂ ಮಾಡ್ದಂಗೆ ರಸ್ತೆನೂ ಮಾಡ್ದಂಗೆ ಅವ್ರು ಮುಖ್ಯಮಂತ್ರಿ ಆಗಿ 2,000 ಕೊಡೋದನ್ನ 20,000 ಕೊಟ್ಕೊಂಡು
ಜನಗಳನ್ನೆಲ್ಲ ಸೋಮಾರಿ ಮಾಡಿಬಿಟ್ರೆ ನಾಳೆ ದಿನ ಮುಂದಿನ ದಿನ ಹೇಗೆ ಮಾಡ್ತೀರಿ? ನೋಡ್ರಿ, ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಯೋಚನೆ ಮಾಡ್ಬೇಕಾದಂಥದ್ದೇನು, ದುಡಿಯೋ ಕೈಗಳ ಕೆಲಸ. ಈಗ ನಾವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀವಿ ಅಂತಂದರೆ, ಈಗ ಅವರು ಪತ್ರಕರ್ತರಾಗಿದ್ದಾರೆ, ಇವರು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಈ ಪ್ರತಿಯೊಂದು ದುಡಿಯೋ ಕೈಗಳಿಗೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ, ನಾವೀಗ ಅಶೋಕನ ಬಗ್ಗೆ ಓದ್ತೀವಿ. ಅಶೋಕ ಅವತ್ತಿನ ಕಾಲಕ್ಕೆ ನೆಡುತೋಪುಗಳನ್ನ ನಡೆಸ್ತಾ, ರಸ್ತೆಗಳನ್ನ ಮಾಡಿಸ್ತಾ, ದೇಶದ ಉದ್ದಗಲಕ್ಕೂ ರಸ್ತೆಗಳನ್ನ ಮಾಡಿಸ್ತಾ. ಅದ್ರ ಉದ್ದೇಶ ಏನಿತ್ತು ಅಂದರೆ ಜನಗಳಿಗೆ ಸಂಪರ್ಕ ಸಾಧನ ಈಸಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ರಸ್ತೆಗಳು ಮಾಡಿದ್ರು. ಮೈಸೂರು ಮಹಾರಾಜರ ಕಲ್ಪನೆ ಹೇಗೆ? ಖಂಡಿತವಾಗ್ಲೂ. ಅಂದರೆ ಜಯಚಾಮರಾಜೇಂದ್ರ ಒಡೆಯರು ಕೊಟ್ಟಂಥ ಯೋಜನೆಗಳ ಬಗ್ಗೆ ನಾವು ಇನ್ನು 1000 ವರ್ಷ ಹೋದ್ರೂ ಅಂಥ ಯೋಜನೆಗಳನ್ನ ಹುಟ್ಟಾಕುವಂಥ ಧೀರ ರಾಜಕಾರಣಿ ಇನ್ನೊಬ್ಬ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂಥ ಯೋಜನೆಗಳು ಬ್ರಿಟಿಷ್ನವ್ರು ಒಳಗೂಡಿ ಮಾಡಿದಂಥ ಯೋಜನೆಗಳ ಬಗ್ಗೆ ಇಡೀ ಪ್ರಪಂಚ ಮಾಡ್ತು. ಜಯಚಾಮರಾಜೇಂದ್ರ ಒಡೆಯರ್ ಬಗ್ಗೆ ಆಗ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಆಗ್ಬೋದು, ಎಷ್ಟು ಇಂಡಸ್ಟ್ರಿಗಳನ್ನ ತಂದರು. ಈ ಮೈಸೂರು ಸಂಸ್ಥಾನ ತಂದೆ ಆದಂಥ ಒಂದು ಮೇಲ್ದರ್ಜೆಗೆ ಇರ್ತು. ನೀರಾವರಿ ವಿಚಾರದಲ್ಲಾಗಿರ್ಬೋದು, ಇವ್ರು ಮೋರಿ ಕೊಡೋಕ್ಕೆ ಯೋಚನೆ ಮಾಡ್ತಿರೋ ಅಂಥವ್ರು, ಮೋರಿ ಕ್ಲೀನ್ ಮಾಡ್ಸೋಕ್ಕೆ ಯೋಚನೆ ಮಾಡ್ತಾ ಇರೋ ಅಂಥವ್ರು ನಾಳೆ ನೀರಾವರಿ ಯೋಜನೆಗಳು ಕೊಡ್ತಾರ. ತುಮಕೂರು ಭಾಗದಲ್ಲಿ ಇವರು ತುಮಕೂರು ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾರೆ. ಪಾವಗಡ ಜನ ಇವತ್ತು ನೀರು ಒದ್ದಾಡ್ತಾ ಇದ್ದಾರೆ ರೀ. ಪಾವಗಡ ನೀರು 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 ಅಂತ ಇದ್ದಾರೆ. ಆಂಧ್ರದವರು ಕೃಷ್ಣಾ ನದಿ ನೀರನ್ನ ತಗೊಂಬಂದು ಈ ಬಾರ್ಡ್ರಿಗೆ ಇಳಿಸಿದ 587 ಕಿಲೋಮೀಟ್ರು. ನೀವು ಇಲ್ಲೇ ಪಕ್ಕದಲ್ಲಿರೋ ಸರಿಯಾಗಿ ನೀರು ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ನಿಮ್ಮ ಭಾಗದ ಜನಕ್ಕೆ ನೀವು ನ್ಯಾಯ ಕೊಡೋಕ್ಕಾಗ್ತಾಯಿಲ್ಲ. ನಾಳೆ ಮುಖ್ಯಮಂತ್ರಿಗಳಾಗಿ ಏನು ಕೊಡ್ತೀರಾ? ಬಹುಶಃ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು. ಸತ್ಯವಾಗ್ಲೂ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಜಿ ಪರಮೇಶ್ವರ್ ಅಂದರೆ ಒಬ್ಬ ಇಂಟೆಲೆಕ್ಚುಯಲ್, ಒಬ್ಬ ಬುದ್ಧಿಜೀವಿ, ಹಿಂದುಳಿದ ವರ್ಗನ ಎತ್ತಿ ಹಿಡಿಯುವಂಥ ಒಬ್ಬ ನಾಯಕ ಅಂತ ನಾನು ಯೋಚನೆ ಮಾಡಿದ್ದೆ. ಆದರೆ ಈ ಮಟ್ಟಕ್ಕೆ ನೀವು ಯಾವುದೋ ಭಾಷಣದಲ್ಲಿ ಪಕ್ಷನ ಓಲೈಸ್ಕೊಳ್ಳೋಕೆ ಹೋಗಿ ನೋಡಿ, ಇಂಥ ವಿಚಾರ ಇಂಥ ಮೇಲ್ಸ್ತರದಲ್ಲಿರೋರು ಪಕ್ಷಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡಬೇಕಾದ್ರು ಜನಗಳ ಬಗ್ಗೆ ಯೋಚನೆ ಮಾಡಬೇಕಾದ ಆದಂಥವ್ರು. ಆದರೆ ಅದನ್ನು ಬಿಟ್ಬಿಟ್ಟು ನೀವು ಪಕ್ಷನ ಓಲೈಸ್ಕೊಳ್ಳಿಕ್ಕೆ ನೀವು ಮಾಡಿರೋ ಅಂಥ ಒಂದು ಫ್ಲಾಪ್ ಸ್ಕೀಮ್, ಈ ಗ್ಯಾರಂಟಿ ಅನ್ನೋ ಒಂದು ಫ್ಲಾಪ್ ಸ್ಕೀಮ್ನ ನೀವು ಉತ್ತೇಜಿಸೋಕೆ ಹೋಗಿ ನಿಮ್ಮ ಕಾರ್ಯಕರ್ತರಿಗೆ ಸಂಬಳ ಕೊಟ್ಕೊಳ್ಳೋಕ್ಕೆ ನೋಡಿ, ಪ್ರತಿ ತಾಲೂಕಿನಲ್ಲೂ ಒಬ್ಬೊಬ್ಬನ ಆಯ್ಕೆ ಮಾಡಿದ್ದೀರಿ ನೀವು. ಅದಕ್ಕೆ ಒಂದು ಹೊಸ ಆಯಾಮ ಕೊಟ್ಟು ಅದಕ್ಕೆ ಒಂದು ಕ್ಯಾಬಿನೆಟ್ ದರ್ಜೆ ಸಚಿವನ್ ಕೊಟ್ಟಿದ್ದೀರಿ. ಕೋಟ್ಯಾಂತರ ರೂಪಾಯಿ ಅನುಷ್ಠಾನ ಸಮಿತಿಗೆ ದುಡ್ಡು ಸುರಿತಾ ಇದ್ದೀರಿ. ಒಂದು ಮೋರಿ ಕೊಡ್ರಿ ಅಂದ್ರೆ ಇಲ್ಲ ಅಂದ್ರೆ ಅದೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ MBA ಮಾಡ್ತಾರಂಥ ಹುಡುಗರಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ. ಮೊದಲು 1.5 ಲಕ್ಷ 2 ಲಕ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದ್ರಿ. ಆ ಹುಡುಗರಿಗೆ ಇವತ್ತು ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ನಿಮ್ಮ ಜನಾಂಗದ ಬಡ ಮಕ್ಕಳ ಹಣನ, ಓದೋ ಹಣನ ಕಿತ್ಕೊಂಡು ನೀವು 2,2 ಸಾವಿರ ಕೊಟ್ಟರೆ ಅದನ್ನೇ ಹಂಚ್ತಾ ಹೋದರೆ ಜನ ನಾಳೆ ಎಲ್ಲಿಗೆ ಹೋಗಬೇಕು? ನಿಮ್ಮಲ್ಲೇ ಮೇಲ್ದರ್ಜೆಗೆ ಹೋಗಲಿ. ಇವತ್ತು ದೇಶದಲ್ಲಿ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ. ಯಾವುದೇ ಒಬ್ಬ ಇವತ್ತು ಪರಮೇಶ್ವರ್ ಅವರು ಆ ಸ್ಥಾನದಲ್ಲಿ ನಿಂತಿದ್ದಾರೆ ಅಂದರೆ ಕಾರಣ ಏನಂದರೆ ಅವರ ಎಜುಕೇಷನ್, ಅವ್ರ ತಂದೆಯವರು ಕಟ್ಟಂಥ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಮತ್ತು ಅದನ್ನು ಇವತ್ತು ಮೇಲ್ದರ್ಜೆಗೆ ಏರಿಸಿರೋದ್ರಿಂದ ನೀವು ತಿರ್ಗಾ ನಮ್ಮನ್ನು ತಗೊಂಡೋಗಿ ಹಳೆ ಶಿಲಾಯುಗಕ್ಕೆ ನಿಲ್ಲಿಸ್ತೀನಿ ಅನ್ನೋ ಮಟ್ಟಕ್ಕೆ ನೀವು ಯೋಚನೆ ಮಾಡೋದಾದರೆ ಸಮಾಜಕ್ಕೆ ನಾಳೆ ಏನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೀರಿ? ನೀವು ರಸ್ತೆ ಇಲ್ದಿರೋ ನಿಮ್ಮ ಕಾಲೇಜಿನ ಒಂದ್ಸತಿ ನೆನಪು ಮಾಡ್ಕೊಳ್ಳಿ. ಮೋರಿಗಳಿಲ್ದಿರೋ ಅಂತ ನಿಮ್ಮ ಮನೆ ಸುತ್ತಿನ ವಾತಾವರಣ ನೆನಪು ಮಾಡ್ಕೊಳ್ಳಿ. ನೀವು ಕಟ್ಟಿರೋಂಥ ಭವ್ಯ ಬಂಗಲೆ ಸುತ್ತಮುತ್ತ ಮೋರಿ ಇಲ್ಲ ಅಂದರೆ ನಿಮ್ಮ ಭಾವನೆ ಹೇಗಿರುತ್ತೆ, ನಿಮ್ಮ ಮನೆ ಹೇಗಿರುತ್ತೆ ಅನ್ನೋದನ್ನು ಒಂದ್ಸತಿ ಕಲ್ಪನೆ ಮಾಡ್ಕೊಂಡು ಮಾತಾಡಿದ್ರೆ ನಿಜವಾಗ್ಲೂ ಜನ ನಿಮ್ಮನ್ನು ಸ್ವೀಕರಿಸಿದ್ದಾರೆ. ನಾಳೆ ದಿನ ನಿಮ್ಮನ್ನು ರಿಜೆಕ್ಟ್ ಮಾಡೋ ಮನಸ್ಥಿತಿಗೆ ತರೋದು ಬೇಡ ಅನ್ನೋದು ನಮ್ಮ ಉದ್ದೇಶ. ಬಹುಶಃ ಇಂಥ ವಿಚಾರಗಳನ್ನ ಮಾತಾಡಿದಾಗ ಖಂಡಿತವಾಗ್ಲೂ ನೀವು ಜನತೆನ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿ ದೊಡ್ಡವರು ಅನ್ಸ್ಕೋಬೇಕು, ಮತ್ತು ದೊಡ್ಡವರಾಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ವಿಚಾರದಲ್ಲಿ. ಓಕೆ, ನಮ್ಮ ಜೊತೆಗೆ ಬಿಜೆಪಿ ಶಾಸಕರು ಕೂಡ ಜಾಯ್ನ್ ಆಗಿದ್ದಾರೆ. ಮಹೇಶ್ ಟೆಂಗಿನಕಾಯಿ ಅವರು. ನಮಸ್ಕಾರ. ನಮಸ್ಕಾರ ಶ್ರೀಪಾದವರೇ. ನಮಸ್ಕಾರ. ಬರ್ತೀನಿ ಸರ್, ಒಂದೇ ನಿಮಿಷ. ಸಾಮಾಜಿಕ ಹೋರಾಟಗಾರ ಸತೀಶ್ ಅವರೇ, ಪರಮೇಶ್ವರ್ ಅವರು ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟನ್ನು ನೀವು ಒಪ್ತೀರಾ? ತಪ್ಪಾ ಸರಿನಾ ಅಂತ ನೋಡಿ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ನಿನ್ನೆ ಮಾತಾಡಿದಂತಹ ವೇದಿಕೆ ಯಾವುದು, ಮತ್ತು ಅವರು ಮಾತಾಡಿದಂಥ ಸಂಪೂರ್ಣ ಮಾತುಗಳನ್ನು ನಾವು ಕೇಳಿ ನಂತರ ಅದರ ಬಗ್ಗೆ ನಾವು ವಿಮರ್ಶೆ, ಟೀಕೆ, ಟಿಪ್ಪಣಿಗಳನ್ನು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅವ್ರು ನಿನ್ನೆ ಮಾತಾಡಬೇಕಾದ್ರೆ ಅವರ ಮಾತುಗಳಲ್ಲಿ ಒಂದು ಆಂತರ್ಯ ಇದೆ ನೋಡಿ. ನೀವು ಶತಶತಮಾನಗಳಿಂದ ಶೋಷಿತ ಸಮುದಾಯಗಳು ಏನು ಬರ್ತಾ ಇತ್ತು, ಬಡವರು ಏನು ಇದ್ದಾರೆ, ಅವ್ರನ್ನ ನಾವು ಮೇಲ್ಸ್ತರಕ್ಕೆ, ಬಡವರನ್ನು ಮತ್ತು ಶೋಷಿತರನ್ನ ಏನು ಮೇಲ್ಸ್ತರಕ್ಕೆ ಎತ್ತಬೇಕು ಅಂತಂದರೆ ಇಂತಹ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗುತ್ತೆ. ಬಡವರಿಗೆ ನೇರವಾದಂಥ ಸ್ಕೀಮ್ಗಳನ್ನು ಹಾಕಬೇಕಾಗುತ್ತೆ. ಅವರಿಗೆ ಒಂದಿಷ್ಟು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಯಾವ ವೇದಿಕೆ? ಯಾವುದೋ ಒಂದು ತಳ ಸಮುದಾಯದ, ಬಂಜಾರ ಲಂಬಾಣಿ ಸಮುದಾಯದ ಕಾರ್ಯಕ್ರಮದಲ್ಲಿ ಮಾತಾಡಿರುವಂತಹ ವೇದಿಕೆ ಅದು. ಸೊ ಈ ಎರಡೂ ಸಮುದಾಯಗಳು ಒಂದು ಸಾಮಾಜಿಕ ಹಿನ್ನೆಲೆಯನ್ನು ಕೂಡ ನೋಡಬೇಕಾಗುತ್ತೆ. ನೀವು ಅದನ್ನು ಮಾತಾಡಬೇಕಾದ್ರೆ ಎಲ್ಲಿ ಮಾತಾಡಿದ್ರು ಅನ್ನುವಂಥದ್ದನ್ನು ಅದಕ್ಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಒಂದು ತಳ ಸಮುದಾಯದ ಕಾರ್ಯಕ್ರಮದಲ್ಲಿ ಮಾತಾಡಿರುವಂಥದ್ದು. ಸೊ ಅದರ ಜೊತೆಗೆ ಅವರು ಎಲ್ಲೂ ಕೂಡ ಅಪ್ಪಿತಪ್ಪಿ ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ. ಅವರು ಏನಂತ,
ಎಲ್ಲೂ ಕೂಡ ನಾವು ರಸ್ತೆಗಳನ್ನು ಮಾಡಲೇಬೇಡಿ ಅಂತ ಹೇಳಲ್ಲ, ಎಲ್ಲೂ ಕೂಡ ನಾವು ಚರಂಡಿಗಳನ್ನು ಮಾಡಲೇಬೇಡಿ ಅಂತ ಹೇಳಲ್ಲ. ಆದರೆ ನಮ್ಮ ಮೊದಲ ಆದ್ಯತೆ ಯಾವುದಾಗಬೇಕು ಅನ್ನುವಂಥದ್ದನ್ನು ಒತ್ತಿ ಹೇಳಿದ್ದಾರೆ ಅವರು. ಅದಕ್ಕೆ ಏನಂತಂದರೆ ಈ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಯಾವುದು ಗ್ಯಾರಂಟಿ ಸ್ಕೀಮ್ಗಳನ್ನು ವಿರೋಧ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳನ್ನೇ ಬೇಡ ಅನ್ನುವಂಥದ್ದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ತಪ್ಪಾ? ಸರ್ಕಾರ ನೇರವಾಗಿ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ ಇವತ್ತು. ನೇರವಾಗಿ ಬಡ ಜನರದ್ದು, ಮಹಿಳೆಯರದ್ದು ಮತ್ತು ಶೋಷಿತ ಸಮುದಾಯಗಳದ್ದು, ಹಿಂದುಳಿದ ವರ್ಗದ ಜನರಿಗೆ ನೇರವಾಗಿ 2,000 ರೂಪಾಯಿ ಹಾಕುವಂಥದ್ದು ಯುವ ವಿಧಿನಿ ನೋಡಿ. ನಾನು ಹೇಳುವಂಥದ್ದು ಅಂತಹ ಏನಾದರೂ ಸಣ್ಣ ತಪ್ಪುಗಳಿದ್ರೆ ಅಂಥ ಕಾರ್ಯಕ್ರಮಗಳನ್ನೇ ಬೇಡ ಅನ್ನುವಂಥದ್ದು ಬೇಡ, ಸರಿಪಡಿಸೋಣ. ಅದಕ್ಕೆ ಬೇಕಿದ್ರೆ ಏನು ಬಡವರ ಜನರಿಗೆ 2,000 ರೂಪಾಯಿ ಕೊಟ್ಟರೆ ಏನು ದೊಡ್ಡ ಸಮಸ್ಯೆ ಆಗ್ಬಿಡುತ್ತಾ ಸರ್ಕಾರಕ್ಕೆ? ಸರ್ಕಾರದ ಆದ್ಯತೆ ಅಲ್ವಾ? ಏನು ಉಚಿತವಾಗಿ ಕೊಡ್ತಾ ಇಲ್ಲ. ನಾನು ಉಚಿತ ಅನ್ನುವಂಥ ಖಂಡಿತ ಅಲ್ಲ ಅಂತ ಹೇಳ್ತಾನೆ ಇಲ್ಲ. ಅದನ್ನು ಕೂಡ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸ್ಕೀಮ್ಗಳನ್ನೆಲ್ಲ ಬಿಟ್ಬಿಡೋದು. ಹಾಗಾದ್ರೆ ಯಾಕೆ ಬಡವರು ಉದ್ಧಾರ ಆಗ್ಬಾರ್ದ? ನೀವು ನೆಹರು ಮಾತಾಡಿದ್ರೆ ನೆಹರೂನ್ನ ತಗೊಂಡ್ಬರ್ತೀರಿ, ಸೇತುವೆಗಳನ್ನು ಕಟ್ತೀನಿ, ಅಣೆಕಟ್ಟುಗಳನ್ನು ಕಟ್ತೀವಿ, ಅದೇ ಈ ದೇಶದ ದೇವಾಲಯಗಳು ಅಂತ ಹೇಳಿದಾಗ ನೋಡಿ ಬಡವರ ಪವರ ಮಾತಾಡ್ತಾ ಇಲ್ಲ, ಅಣೆಕಟ್ಟುಗಳನ್ನು ಕಟ್ತಾ ಇದ್ದಾರೆ ಅಂತ ಹೇಳಿದ್ರಿ. ಅವಾಗ ನಿಮಗೆ ಒಂದು ಉದಾಹರಣೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಶ್ರೀಪಾದ್ ಅವರೇ. ಒಂದು ನಿಮಿಷ ಸತೀಶ್ ಅವ್ರ ಮಾತು ಸುಳ್ಳದು. ನೀವು ಹೇಳಿದ್ರೆ ಯಾರು ಹೇಳಿದ್ರು ಅವಾಗ? ಇಲ್ಲ, ನಾನು ಅದನ್ನ ತೋರಿಸ್ತೀನಿ, ಬೇಕಿದ್ರೆ ಅದನ್ನ ಹೇಳಿದ್ದಾರೆ, ಆಗಿನ ಕಾಲಘಟ್ಟದಲ್ಲಿ ಹೇಳಿದ್ದಾರೆ. ನಾನು ಒಂದು ನಿಮಿಷ ಹೇಳ್ಬಿಡ್ತೀನಿ ಅದನ್ನ. ಪರಮೇಶ್ವರ ಮಾತಾಡಿ ತಪ್ಪು ಅನ್ನೋದಾದ್ರೆ ಹೇಳ್ಬಿಡ್ಲಿ, ಅದನ್ನು ವಿರೋಧ ಮಾಡಿದ್ದಾರೆ. ದೇವಾಲಯಕ್ಕೆ ಹಣ ಕೊಡಿ ಅಂತ ಕೇಳಿದವರಿದ್ದಾರೆ ಸರ್. ನೋಡಿ, ದೇವಾಲಯದ ಜೀರ್ಣೋದ್ಧಾರಕ್ಕೆ ಹಣ ಕೊಡಿ ಅಂತ ಕೇಳಿದವರು ಇದನ್ನ ತಪ್ಪು ಅನ್ನೋದು. ನಾನು ಈ ಮಾತನ್ನ ಹೇಳಿ ತಪ್ಪು ಅನ್ನೋದಾದ್ರೆ ಖಂಡಿತ ನಾನು ಸಾರ್ವಜನಿಕ ಜೀವನದಲ್ಲೇ ನಾನು ರಾಜೀನಾಮೆ ಕೊಡ್ತೀನಿ. ದೇವಾಲಯಕ್ಕೆ ದುಡ್ಡು ಕೇಳೋದು ತಪ್ಪು ಅಂತ ಹೇಳ್ತೀನಿ. ಇಲ್ಲ, ನಾನು ಹೇಳ್ತಾನೆ ಇಲ್ಲ. ನೀವು ಯಾವ್ದನ್ನ ಖಂಡಿತ ಇಲ್ಲ. ನಾನು ಹೇಳಿದ್ದು ನೆಹರು ಉದಾಹರಣೆನೇ ಹೇಳಿದ್ ನಾನು ನಿಮ್ಗೆ. ಪಾಯಿಂಟಿಗೆ ಬರ್ತೀನಿ, ಪಾಯಿಂಟಿಗೆ ಬಂದ್ಬಿಡ್ತೀನಿ ಸರ್. ನೀವು ಈ ಪರಮೇಶ್ವರ್ ಅವರ ಮಾತುಗಳನ್ನೇ ನೀವು ತಪ್ಪು ಅನ್ನೋದಾದ್ರೆ ಕಳೆದ ಬಿಜೆಪಿ ಬಂದ್ಬಿಡ್ತೀನಿ ಶ್ರೀಪಾದ್ ಅವರು. ನೀವು ಒಬ್ಬ ರಾಷ್ಟ್ರೀಯ ಪಕ್ಷದ ಬಿಜೆಪಿಯ ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆನ ಈಗ ನಾನು ಪ್ಲೇ ಮಾಡ್ತೀನಿ ನಿಮ್ಗೆ. ಏನಂತ ಮಾತನ್ನ ಹೇಳಿದ್ರು? ಚರಂಡಿ ರಸ್ತೆಗಳನ್ನ ನೀವು ಕೇಳೋದಾದ್ರೆ ಬಿಜೆಪಿಗೆ ವೋಟ್ ಹಾಕ್ಬೇಡಿ. ನೀವು ಲವ್ ಜಿಹಾದ್ ಬಗ್ಗೆ ಮಾತಾಡಿ, ಲವ್ ಜಿಹಾದ್ ಬಗ್ಗೆ ನೀವು ಪ್ರಶ್ನೆಗಳು ಏನೋ ವೋಟ್ ಕೇಳ್ಬೇಕು. ನೀವು ಹಾಗಾದ್ರೆ ಇದು ಹೇಳಿಕೆ ತಪ್ಪಾಗಾದ್ರೆ ಪರಮೇಶ್ವರ್ ಮಾತಾಡಿರೋದು. ಹಾಗಾದ್ರೆ ನೀವು ಯಾವ ಮನಸ್ಥಿತಿಯಿಂದ ನೋಡ್ತಾ ಇದ್ದೀರಿ? ಯಾವ ಮನಸ್ಥಿತಿಯಿಂದ ನೋಡ್ತಾ ಇದ್ದೀರಿ? ಪರಮೇಶ್ವರ್ ಹೇಳಿದ್ದು ತಪ್ಪು ಅನ್ನೋದಾದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಹೇಳಿರೋದು ತಪ್ಪಲ್ವಾ? ರಸ್ತೆ ಚರಂಡಿಗಳನ್ನ ನೀವು ಕೇಳಕ್ ಬರಬೇಡಿ ನನ್ನ ಹತ್ರ. ನೀವು ಕೇಳೋದಾದ್ರೆ ಹಿಂದೂ ಧರ್ಮದ ಸೇವಕರಾಗಿ ಹೋರಾಡಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಒಂದ್ ನಿಮಿಷ ನಾನು ಬಂದ್ಬಿಡ್ತೀನಿ. ಒಂದ್ ನಿಮಿಷ ಬಂದ್ಬಿಡ್ತೀನಿ. ಇಲ್ಲ ಖಂಡಿತ ಗೌಡ್ರೆ, ನೀವು ಮಾತಾಡಬೇಕಂದ್ರೆ ನಾನು ಮಾತಾಡ ಇಲ್ಲ, ನೀವು ಇಂಟ್ರಾಕ್ಟ್ ಮಾಡಿಲ್ಲ. ದೇಶದಲ್ಲಿ 7.5 ಕೋಟಿ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಲ್ಲಿ ಎಂಪ್ಲಾಯ್ ಆಗಿರ್ತಕ್ಕಂಥ ಜನ ಅಲೀಡ್ ಸರ್ವಿಸಸ್ ಅಂತಂದ್ರೆ ಮಾರ್ಕೆಟಿಂಗು ಅದು ಇದೆಲ್ಲಾನು ಸೇರಿಸ್ಕೊಂಡು 3.5 ಕೋಟಿ ಅಂದ್ರೆ ತತ್ಸುಮಾರು 11 ಕೋಟಿ ಅಷ್ಟು ಎಂಪ್ಲಾಯ್ಮೆಂಟ್ ನ ಕನ್ಸ್ಟ್ರಕ್ಷನ್ ಸೆಕ್ಟರ್ ಕೊಟ್ಟಿದೆ. ಅಂದ್ರೆ ಅರ್ಥ ಏನ್ ಗೊತ್ತಾ? ಇದ್ರ ಅರ್ಥ ಏನ್ ಗೊತ್ತಾ? ಅಲ್ಲಿ ಬಡವ್ರಿಗೆ ಕೆಲಸ ಸಿಗ್ತಾ ಇಲ್ವಾ? ಅಲ್ಲಿ ಬಡವರು ಹೊಟ್ಟೆ ತುಂಬ್ತಾ ಇಲ್ವಾ? ಬಡವರು ಅಲ್ಲಿ ಉದ್ಧಾರ ಆಗ್ತಾ ಇಲ್ವಾ? ಇವತ್ತು ಯಾರು EWS ಇಂದ ಮಿಡ್ಲ್ ಕ್ಲಾಸ್ ವರ್ಗು ಬಂದಿರತಕ್ಕಂಥವರು ಅವರೆಲ್ಲ ಬಡವರಲ್ವಾ? ಅಂದ್ರೆ ಇವ್ರ ಬಗ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಪರಮೇಶ್ವರ್? ರಾಜ್ಯದಲ್ಲಿ ಪಾಪ ರಾಜುಗೌಡ ಹೇಳಿದ್ರು ಕಾಂಗ್ರೆಸ್ನವರು ಕೊಟ್ರೆ ಸ್ಕೀಮ್ಗಳು ಬಿಟಿ ಸ್ಕೀಮ್ಗಳು ಪಾಪ ಬಿಹಾರದಲ್ಲಿ ಕೊಡ್ಲೇ ಇಲ್ಲ. 10,000 ರೂಪಾಯಿ ಎಲೆಕ್ಷನ್ ಬಂದಾಗ ಕೊಡ್ಲೇ ಇಲ್ಲ. ಇವರು ಘೋಷಣೆ ಮಾಡಲಿಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಘೋಷಣೆ ಮಾಡಲಿಲ್ಲ. ನೀವು ಉಚಿತ ಘೋಷಣೆಗಳನ್ನೇ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ತಂದ್ರೆ ಮಾತ್ರ ನಿಮಗೆ ಬಿಟ್ಟು ಯೋಜನೆ. ಬಿಜೆಪಿ ಮಾಡಿದಾಗ ಯಾವುದು ಬಿಟ್ಟು ಯೋಜನೆಗಳಿಲ್ಲ. ಪುಕ್ಷಾಟಿ 10,000 ರೂಪಾಯಿ 10,000 ನೇರವಾಗಿ ಮಹಿಳೆಯರ ಅಕೌಂಟ್ಗೆ ಹಾಕಿದ್ರು ಬಿಹಾರದಲ್ಲಿ. ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಅದು ತಪ್ಪು ಅಂತ ಅನ್ಸಿಲ್ಲ. ಬಡವರಿಗೆ ಪಾಪ ಬಡವರಿಗೆ ಯಾವುದೋ ಒಬ್ಬ ಹೆಣ್ಮಗಳು ಸಾಲ ಬಡ್ಡಿಯನ್ನು ಕಟ್ಟಕ್ಕಾಗದೆ 2,000 ರೂಪಾಯಿಗೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಒಂದು ವರ್ಷ, 1 ತಿಂಗಳು 2 ತಿಂಗಳು ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾ ಇರ್ಬೋದು, ಆದ್ರೆ ಬರ್ತಾ ಇದೆಯಲ್ಲ, ಅದನ್ನ ಬೇಕಿದ್ರೆ ಪ್ರಶ್ನೆ ಮಾಡ್ಲಿ. ನೀವು ಪ್ರತಿ ತಿಂಗಳು ಕೊಡ್ಲಿ ಅಂತ ಹೇಳಿ ಹೇಳಬೇಕಿದ್ರೆ ತಪ್ಪು ಕಲ್ಪನೆ ಏನು ಅಂತಂದ್ರೆ ರೋಡ್ ಮಾಡಿದ ತಕ್ಷಣ ಅದು ಓಡಾಡೋದಂದ್ರೆ ಈ ಬೆನ್ಸು BMW ಕಾರ್ ಇರೋರು ಮಾತ್ರ ಅಂತ. ಅಲ್ಲಿ ಮಾರುತಿ 800 ಅವನು ಓಡಾಡ್ತಾನೆ, ಬೈಕು TVS 50 ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿಗೆ ಓಡಾಡುವಂತಹ ಜನರು ಎಷ್ಟಿದ್ದಾರೆ? ನೀವು ಬೈಕ್ನವರಿಗೆ ಓಡಾಡಕ್ ಬಿಡ್ತಾರೆ ಅಲ್ಲ, ನಾವು ಬೇಡ ಅಂತ ಹೇಳ್ತಾ ಇಲ್ವಲ್ಲ. ಅದು ಅಷ್ಟೇ ಮಾನದಂಡ ಅಲ್ಲ, ಅಭಿವೃದ್ಧಿಯ ಪರಿಕಲ್ಪನೆ ಇದೆ. ಎಷ್ಟು ಜನ ಮೈಸೂರು ರಸ್ತೆಯಲ್ಲಿ ಸತ್ತಿದ್ದಾರೆ? ಎಷ್ಟು ಜನ ಅದು ಅವೈಜ್ಞಾನಿಕ ರಸ್ತೆ ಅಂತ ಹೇಳಿ ನೀವೇ ಮಾಡಿದ್ದೀರಿ ಒಂದ್ಸಲ. ಬೆಂಗಳೂರಿಗೆ ತರಕಾರಿ ತರ್ತಾರೆ ಪ್ರತಿದಿನಾನು. ನನಗೆ ಗೊತ್ತಿರತಕ್ಕಂಥ ನಮ್ಮ ಹುಡುಗನೇ ಒಬ್ಬ ತರಕಾರಿ ತರ್ತಾನೆ. ಅವ್ನು ಮುಂಚೆ 2.5 ಗಂಟೆ ಬರ್ತಾ ಇದ್ದ. ಇವತ್ತು ಕರೆಕ್ಟ್ ಆಗಿ ಸುಮಾರು 1.25 ಗಂಟೆನಲ್ಲಿ ಬರ್ತಾನೆ. ಮಂಡ್ಯದಿಂದ ಬರ್ತಾನೆ, ಮತ್ತೆ 1.25 ಗಂಟೆಲಿ ಹೋಗ್ತಾನೆ. ಅವನೇನು ಹೇಳ್ತಾನೆ ಅಂದ್ರೆ, ನಾನು ಇವತ್ತು
2 ಟ್ರಿಪ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಏನು? ಅವ್ನು ಬಡವ, ಅವ್ನಿಗೆ ಉದ್ಧಾರ ಆಗ್ಲಿಲ್ವಾ? ಆಮೇಲೆ ತರಕಾರಿ ಮಹೇಶ್ ತೆಂಗಿನಕಾಯಿ ಮಾತಾಡ್ಸೋಣ. ಮಹೇಶ್ ತೆಂಗಿನಕಾಯಿ ಅವ್ರನ್ನ reaction ಮಾಡೋದು. ಮಹೇಶ್ ತೆಂಗಿನಕಾಯಿ ಅವರು ಕೇಳಿಸ್ಕೊತಾ ಇದ್ರಿ, ಪ್ಯಾನೆಲ್ ಅಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ, ಸತೀಶ್ ಅವರು ಹೇಳೋದನ್ನು ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ. ಪರಮೇಶ್ವರ್ ಹೇಳಿಕೆ ವಿಚಾರ ಬಗ್ಗೆ ಶಾಸಕರಾಗಿ ನೀವು ಯಾವ ರೀತಿ ನೋಡ್ತೀರಿ ಇದನ್ನ? ನೋಡಿ, ಒಂದು ಇವತ್ತು ಪರಮೇಶ್ವರ್ ಅವ್ರಿಗೆ ಈ ರಾಜ್ಯದ ಗೃಹ ಸಚಿವರಾಗಿ ಇವತ್ತು ಒಂದಿಷ್ಟು ವಸ್ತುಸ್ಥಿತಿ ಮನವರಿಕೆ ಆಯಿತು ಅಂತಕ್ಕಂಥ ಭಾವನೆಯಲ್ಲಿ ನಾನಿದ್ದೇನೆ. ನಾವು ಯಾರೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧಿಗಳಲ್ಲ, ನಾವು ಯಾರೂ ಕೂಡ ಗ್ಯಾರಂಟಿ ಮಾಡಬೇಡ ಅಂತಲೂ ಹೇಳಿಲ್ಲ, ನಾವೆಲ್ಲ ಕಡೆನೂ ಹೇಳಿದ್ದೇವೆ. ಅದರ ಕೊಟ್ಟ ಮಾತನ್ನು ಸರಿಯಾಗಿ ಉಳಿಸ್ಕೊಳ್ತಕ್ಕಂಥ ನೀತಿ ಸರ್ಕಾರ ಕೂಡ ಇರಬೇಕು. ನೀವು ಏನೇನು ಹೇಳಿದ್ರಿ ಅದನ್ನು ಸರಿಯಾಗಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಿಮ್ಮ ಜವಾಬ್ದಾರಿ ರೀತಿ ಕೊಡಬೇಕು. ಶ್ರೀಪಾದ್, ನಿಮ್ಗೆ ಗೊತ್ತಿದೆ, ಈಗಾಗಲೇ ನಾನು ನೋಡ್ತಾ ಇದ್ದೆ ಡಿಬೇಟ್ನಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿದ್ದಾರೆ. ನಾನು ಮೊನ್ನೆ ತಾನೇ ಹೌಸ್ನಲ್ಲಿ ಇದೇ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಗೃಹಲಕ್ಷ್ಮಿ ಮಾತಾಡಿದ್ದೇನೆ. ಹೌದು ಹೌದು. ಹಾಗಾದರೆ ಗೃಹಲಕ್ಷ್ಮಿ ಬಗ್ಗೆ ಏನಾಯ್ತು ಇವತ್ತು? ನೋಡಿ, ಸರ್ಕಾರ ಸಚಿವರು ಹೇಳಿದ್ರು ನನಗೇನಂತೇಳಿ, ನಾನು ಆಗಸ್ಟ್ವರೆಗೆ ಎಲ್ಲ ಹಣವನ್ನು ನಾವು ಹಾಕಿದ್ದೀವಿ, ಯಾವುದೇ ರೀತಿಯಾದಂಥ ಡ್ಯೂ ಇಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ 3 ತಿಂಗಳು ಮಾತ್ರ ಡ್ಯೂ ಇದೆ ಅಂತಕ್ಕಂಥದ್ದನ್ನು ಹೇಳಿದರು. ಓಕೆ, ಐ ಆಮ್ ಎಗ್ರಿ. ನಾನೇನು ಅವತ್ತಿಂದ ಅವತ್ತು ಹಾಕಬೇಕು, ನಾಳೆ ಹಾಕಬೇಕು ಅನ್ನತಕ್ಕಂಥದ್ದು ಭಾವನೆ ಒಳಗೆ ಎಲ್ಲಿ ಇಲ್ಲ. ಆದರೆ ನಾನು ಸಮಸ್ಯೆ ಎಲ್ಲಿಯಾಗಿದೆ ಅನ್ನೋಂಥದ್ದನ್ನು ಕೂಡ ಇದ್ರಾಗ ಚರ್ಚೆ ಮಾಡ್ತಕ್ಕಂಥವ್ರಿಗೆ ಒಂದು ಸಲ ಗಮನಕ್ಕೆ ತರಕ್ಕಷ್ಟೇ ಯೋಚನೆ ಮಾಡ್ತೇನೆ. ನೋಡಿ, ನೀವು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ವರೆಗೆ ದುಡ್ಡು ಹಾಕ್ತೀರಿ. 2025 ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ದುಡ್ಡನ್ನು ಹಾಕಲ್ಲ. ಆಯಿತು, ನಾನು ಒಂದು ಕಡೆ ಅಗ್ರಿ ಆಗ್ತೇನೆ. ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡ್ಯೂ ಇದೆ, ಓಕೆ, ನೋ ಫೈನ್, ಅದು ನೀವು ಕೊಡಬೇಕು, ಕೊಡ್ಬೋದು. ಬಟ್ ವಾಟ್ ಅಬೌಟ್ ಫೆಬ್ರವರಿ ಆ್ಯಂಡ್ ಮಾರ್ಚ್? ನೀವು ಫೆಬ್ರವರಿ ಮಾರ್ಚ್ ಬಿಟ್ಟು ಮುಂದಿನ 5 ತಿಂಗಳ ದುಡ್ಡು ಹಾಕಿದ್ರಿ. 2 ತಿಂಗಳದ ಅಮೌಂಟ್ ಏನಾಗುತ್ತೆ ಗೊತ್ತಾ? 5,000 ಕೋಟಿ. 5,000 ಕೋಟಿ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ 2,500 ಕೋಟಿ ಹಾಕ್ತಾರ, ಒಂದು ವರ್ಷಕ್ಕೆ 5,000 ಕೋಟಿ ಹಾಕ್ತಾರ. ಹಾಗಾದರೆ ಇದರಲ್ಲಿ ಯಾರು ತಪ್ಪು ಇವಾಗ? ಆದರೆ ಸಚಿವರು ಹೇಳಿದ ಪ್ರಕಾರ ನಾನು ಎಲ್ಲ ದುಡ್ಡು ಹಾಕೇನಿ ಆಗಸ್ಟ್ವರೆಗೆ ಅಂತ ಹೇಳಿದರು. ನನ್ನ ಕಡೆ ಇರ್ತಕ್ಕಂಥ ದಾಖಲಾತಿಗಳನ್ನು ನಾನು ಪ್ರದರ್ಶನ ಮಾಡಿದಾಗ 2 ತಿಂಗಳ ದುಡ್ಡನ್ನು ಇವ್ರು ಹಾಕಿಲ್ಲ. ಈಗ ಸಚಿವರು ಹೇಳಿಕೆ ಪ್ರಕಾರ ದುಡ್ಡು ಹೋಗಿದೆ, 5,000 ಕೋಟಿ ಹೋಗಿದೆ. ಹಾಗಾದರೆ ಆ ದುಡ್ಡು ಎಲ್ಲಿ ಹೋಯಿತು? ಇದನ್ನು ಯಾರು ಮಾತಾಡ್ತಾರ? ಹಾಗಾದರೆ ಗ್ಯಾರಂಟಿ ಯೋಜನೆಗಳು ಯಾವ ಕಾರಣಕ್ಕೆ ಅದಾವ? ನಿಜವಾಗ್ಲೂ ಕೂಡ ಈ ರಾಜ್ಯದಲ್ಲಿ ಇರ್ತಕ್ಕಂಥ 1,28,00,000 ತಾಯಂದಿರಿಗೆ ನೇರವಾಗಿ ದುಡ್ಡು ಹೋಗಬೇಕಾಗಿತ್ತು. ಆದರೆ ಇವತ್ತು 5,000 ಕೋಟಿ ದುಡ್ಡು ಹೋಗಲಿಲ್ಲ ತಾಯಂದಿರಿಗೆ. ಹಾಗಾದರೆ ಗ್ಯಾರಂಟಿ ಬಗ್ಗೆ ಪ್ರಶ್ನೆ ಮಾಡಬಾರ್ದು. ಹಾಗಾದರೆ ಗ್ಯಾರಂಟಿ ಬಗ್ಗೆ ಪ್ರಶ್ನೆ ಮಾಡಿದರೆ ಇಲ್ಲ ವಿರೋಧ ಪಕ್ಷದವರು ಅದನ್ನು ಹೀಯಾಳಿಸ್ತಾರಂತ. ನಾನು ಯಾವುದು ಹೇಳೋಸಂಥ ಪ್ರಶ್ನೆ ಇಲ್ಲ, ನೀವು ಏನು ಹೇಳಿದರೆ ಅದು ನಡ್ಕೋರಿ ಅನ್ನೋಂಥದ್ದು ಆಗ್ತಾಯಿದೆ. ಎರಡನೇದು, ಇವತ್ತು ಪರಮೇಶ್ವರ್ ಅವ್ರ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಅವ್ರಿಗೂ ರಿಯಲೈಸ್ ಆಗಿದೆ. ಇದು ನಾಟ್ ಓನ್ಲಿ ಫಾರ್ ಪರಮೇಶ್ವರ್ ಅವರಾಗಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಅಥವಾ ಕಾಂಗ್ರೆಸ್ ಅಂತಲ್ಲ, ಈ ರಿಸ್ಪೆಕ್ಟಿವ್ ಆಫ್ ಪಾರ್ಟಿ 224 ಸದಸ್ಯರಿಗೆ ರಿಯಲೈಸ್ ಆಗಿದೆ. ಈ ಗ್ಯಾರಂಟಿಯಿಂದ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ ರಾಜ್ಯದಲ್ಲಿ ಅನ್ನೋಂಥದ್ದು ಸ್ಪಷ್ಟವಾಗಿ ಮನವರಿಕೆ ಆಗಿದೆ. ಗುಂಡಿ ಮುಚ್ಚೋದಲ್ಲ, ಗುಂಡಿ ಒಳಗೆ ರೋಡ್ ಹುಡುಕತಕ್ಕಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಇದು ನಾನು BJP ಶಾಸಕನಾಗಿ ಹೇಳ್ತಾ ಇಲ್ಲ, ನನ್ನ ಜೊತೆ ಇರ್ತಕ್ಕಂಥ ಅನೇಕ ನನ್ನ ಕಲೀಗ್ಸ್ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರು ಕೂಡ ಇವತ್ತು ಮಾತಾಡ್ತಾರೆ. ಪಾರ್ಟಿ ಅನ್ನೋ ಕಾರಣಕ್ಕಾಗಿ ಅವ್ರು ಓಪನ್ ಆಗಿ ಬರ್ಲಾಕ ಸಾಧ್ಯ ಇಲ್ಲ. ನಾವು ಅಪೋಸಿಷನ್ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೇವೆ. ನೀವು ಕರೆದು ವೈಯಕ್ತಿಕವಾಗಿ ಮಾತಾಡ್ರಿ, ಅವ್ರು ನಾನು ಹೇಳಿದ ಸರಿ ಐತೋ ಇಲ್ಲೋ ಅಂತ ಕೇಳಿ. ಹೀಗಾಗಿ ನಾವು ಗ್ಯಾರಂಟಿಗೆ ಎಲ್ಲ ಒಂದು ಕಡೆ ವಿರೋಧಿಗಳು ಅನ್ನುವಂಥದ್ದಿಲ್ಲ. ಫಸ್ಟ್ ಆಫ್ ಆಲ್ ಗ್ಯಾರಂಟಿ ಏನು 5 ಗ್ಯಾರಂಟಿ ಕೊಟ್ಟಿದ್ರು ಅದನ್ನು ಯಾವುದನ್ನು ಕೂಡ 100% ಇಂಪ್ಲಿಮೆಂಟನ್ನು ಇವ್ರು ಮಾಡಲಿಲ್ಲ. ಕಂಡೀಷನ್ ಅಪ್ಲೈ ಗ್ಯಾರಂಟಿ ಮಾಡಿದ್ದಾರೆ, ಓಕೆ, ಇಟ್ಸ್ ನೋ ಪ್ರಾಬ್ಲಮ್. ಆದರೆ ಇವತ್ತು 60,000 ಕೋಟಿ ಏನು ಖರ್ಚಾಗ್ತದಲ್ಲ, ಇದಕ್ಕಾಗಲಿ ಅವ್ರು ಕೊಡ್ತಾರ, ಬಡವರಿಗೆ ಒಳ್ಳೇದಾಕೈತಿ, ಎಲ್ಲ ಆಕೈತಿ, ನಾನು ಅದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡಕ್ಕೆ ಈಗೇನು ಗ್ಯಾರಂಟಿ ಹೇಳಿದ್ರು. ಮಹೇಶ್ವರ್ ಸತೀಶ್ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೇನೆಂದ್ರೆ, ನಳಿನ್ ಕುಮಾರ್ ಕಟೀಲ್ ಹಿಂದೆ ರಸ್ತೆ ಚರಂಡಿ ಕೇಳುವಂತವ್ರು ಬಿಜೆಪಿಗೆ ವೋಟ್ ಹಾಕಬೇಡಿ ಅಂತ ಘಂಟಾಘೋಷವಾಗಿ ಹೇಳಿದ್ರು, ಅದು ತಪ್ಪಲ್ವಾ ಅಂತ ಕೇಳ್ತಿದ್ದಾರೆ. ನೀವೇ ಉತ್ತರ ಕೊಡಿ. ನಾನು ಹೇಳ್ತಾ ಇಲ್ಲ ಶ್ರೀಪಾದ್ ಅವರೇ, ನಾನು ಹೇಳ್ತೇನೆ ನೋ ಡೌಟ್. ನಾನು ಇದ್ದೇನೆ, ಅವಾಗ ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗೆ ಕೆಲಸ ಮಾಡ್ತೇನೆ ನಳಿನ್ ಕುಮಾರ್ ಕಟೀಲ್ ಅವ್ರ ಜೊತೆ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಅದು ಯಾವ ಸಂದರ್ಭ ಇತ್ತು, ಏನಾಗಿತ್ತು, ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಿತ್ತು, ಆ ಸಂಬಂಧಕ್ಕೆ ಪಟ್ಟಂಗೆ ಮಾತ್ರ ಅವರು ಉಲ್ಲೇಖ ಮಾಡಿದ್ದಾರೆ, ಹೊರತು ಸರ್ಕಾರಕ್ಕಿಲ್ಲ. ಅವತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವೇನು ಸ್ಕೀಮ್ ಕೊಟ್ಟಿಲ್ವಾ? ಈಗ ಸತೀಶ್ ಅವರಿಗೆ ಫಾರ್ ಎಕ್ಸಾಂಪಲ್ ಕೇಳಕ್ಕೆ ಇಚ್ಛೆಪಡ್ತೀನಿ.
ಕರ್ನಾಟಕ ಸರ್ಕಾರದಿಂದ ಏನು ಇವತ್ತು ಪ್ರಧಾನಮಂತ್ರಿಗಳು ನಮ್ಮ ಕೃಷಿ ಸನ್ಮಾನ್ ನಿಧಿಯನ್ನು 6,000 ರೂಪಾಯಿ ಹಾಕ್ತಾರೆ, 4,000 ರೂಪಾಯಿನ ನಾವು ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಹಾಕ್ತಾ ಇದ್ವಿ. ಹಾಗಾದರೆ ಕಾಂಗ್ರೆಸ್ ಬಂದ ತಕ್ಷಣ ತೆಗಿತಲ್ಲ ಇದನ್ನ 4,000 ರೂಪಾಯಿ ಹಾಕೋದನ್ನು. ಹಾಗಾದರೆ ಇದಕ್ಕೆ ಏನು ಗ್ಯಾರಂಟಿ ಇದ್ದಿದ್ವಾ? ರೈತರ ಬೆನ್ನೆಲುಬು ಅಂತೇಳಿ ನಾವು ದುಡ್ಡು ಕೊಡ್ತಿದ್ವಿ 4,000 ರೂಪಾಯಿನ, ಕೇಂದ್ರದಿಂದ 6,000 ರೂಪಾಯಿ ಬರ್ತಿತ್ತು. ಹಾಗಾದರೆ ಇದಕ್ಕೆ ಯಾಕೆ ಆಬ್ಜೆಕ್ಷನ್ ಮಾಡಲಿಲ್ಲ? ಎರಡನೇದು ವಿದ್ಯಾನಿಧಿ ಅಂತೇಳಿ ರೈತರ ಮಕ್ಕಳಿಗೆ ಬಸವರಾಜ ಬೊಮ್ಮಾಯಿಯವರು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು, ರೈತರ ಮಕ್ಕಳಿಗೆ ಕೊಡಬೇಕಂತೇಳಿ. ಅದನ್ನು ಬಂದ ತಕ್ಷಣ ಸ್ಟಾಪ್ ಮಾಡಿದರು. ಹಾಗಾದರೆ ಅದಕ್ಕೆ ಬಡವರಲ್ವಾ ಅವರು? ರೈತರ ಮಕ್ಕಳಲ್ವಾ? ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ 4,000 ರೂಪಾಯಿ ಕೊಡೋಕ್ಕೆ ತೊಂದರೆ ಆಯಿತು. ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡೋಕ್ಕೆ ತೊಂದರೆ ಆಯಿತು. ಆದರೆ ಬೇರೆ ಇದಕ್ಕೆ ಕೊಡ್ತೀವಿ ಅಂತಂತಂದರೆ ನಾವು ಕೇಳ್ತೇವೆ. ಎಲ್ಲರೂ ಬಡವರು ಇಲ್ಲಿ ಇರ್ತಕ್ಕಂಥವ್ರು ಯಾರು ಶ್ರೀಮಂತರ ಅನ್ನಂಗಿಲ್ಲ. ಯಾರು ನಿಜವಾಗ್ಲಿದ್ದಾರಾ ಫಲಾನುಭವಿಗಳಿಗೆ ದುಡ್ಡು ಹೋಗಬೇಕು ಅನ್ನೋಂಥದ್ದು ನಮ್ದಿತ್ತು. ಈಗ ಹೇಳ್ರಿ ಹಂಗಂದ್ರೆ 5,000 ರೂಪಾಯಿ ಕೋಟಿ 5,000 ಕೋಟಿದು ಏನಾಯ್ತು ಹಾಗಾದ್ರೆ ಇವತ್ತು? ಎಸ್ ಸತೀಶ್. ಅಲ್ಲ, ಮಹೇಶ್ ಸರ್ ಅವರು ಶಾಸಕರಿದ್ದಾರೆ, ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಡೀ ಸದನದಲ್ಲಿ ಹೇಳಿರೋದ್ರಿಂದಾಗಿ ಸದನದಲ್ಲಿ ತಪ್ಪಾಗಿದ್ದರೆ ಅದು ಅವ್ರ ಮೇಲೆ ಅವರು ಹಕ್ಕುಚ್ಯುತಿ ಮಂಡನೆ ಆದರೂ ಮಾಡ್ಬೋದು, ಅಥವಾ ಪಾಯಿಂಟ್ ಆಫ್ ಆರ್ಡರ್ ಏನು ಮಾಡಿದ್ದಾರೆ ಅದನ್ನು ಮಾಡಲಿ, ಅವ್ರು ಏನು ತೊಂದರೆ ಇಲ್ಲ. ಅವ್ರು ಸುಳ್ಳು ಹೇಳಿದರೆ ಕ್ಷಮೆಯನ್ನಾದರೂ ಕೇಳ್ತಾರೆ. ರಾಜ್ಯದ ಜನರಿಗೆ ಅದ್ರ ಗೊತ್ತಾಗ್ತದೆ, ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ. ಆದರೆ ಅವ್ರು ಹೇಳ್ತಾ ಇದ್ರು ಸಾಹೇಬರು, ಏನೋ 2-3 ಸ್ಕೀಮ್ಗಳಲ್ಲಿ ನಿಲ್ಲಿಸಿದ್ದಾರೆ ಅಂತೇಳಿ. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದೆ ಅಲ್ವಾ, ಏನೋ ಇಲ್ಲಿವರೆಗೂ ಒಂದು ನಯಾ ಪೈಸೆ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ನನ್ನ ಊರಿನ ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಇಲ್ಲಿವರೆಗೂ ಕೂಡ ಸುಳ್ಳು ಇದು. ನನ್ನ ಊರಿನ ಜನರದ್ದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಸುಮಾರು 70-80 ಇಲ್ಲಿವರೆಗೂ ಸೂರಿಲ್ದೆ. ಹೇಳಿ ಸರ್, ಹೇಳಿ. ಯಾವ್ದೊಂದು ಕೇಳ್ತಿದ್ದಾರೆ ಊರು ಅಂತ ಕೇಳ್ತಿದ್ದಾರೆ. ನಮ್ಮೂರಿಂದ ಬೇವಿನಹಳ್ಳಿ ಅನ್ನುವಂತಹ ನನ್ನ ಊರು ಜಗಳೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಇಂದಿರಾ ಗಾಂಧಿ ಆವಾಸ್ ಯೋಜನೆ ಇದೆ. ಇಲ್ಲ ಪ್ರಧಾನಮಂತ್ರಿ ಅವರು ಇದರಲ್ಲಿ ನಿಮಿಷ ಆಯ್ತು. ಅಲ್ಲ, ನಮ್ಮ ಸತೀಶ್ ಅವರು ಸಾಮಾಜಿಕ ಹೋರಾಟಗಾರ ಅಂತ ಹೇಳಿದ್ದಾರೆ. ನಾನು ಒಂದೇ ರಿಕ್ವೆಸ್ಟ್ ಮಾಡ್ತೇನೆ, ನೀವು ಕಾಂಗ್ರೆಸ್ ಪಾರ್ಟಿಯ ವಕ್ತಾರಗತೆ ಮಾತಾಡ್ಬೇಡಿ. ಸಾಮಾಜಿಕ ನಾನು ಹೇಳ್ತಾ ಇರುವಂತದ್ದು ಸಾಮಾಜಿಕ ಕಾರ್ಯಕರ್ತನಾಗಿಯೇ ನನ್ನ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ. ನೀವು ಅದನ್ನ ಕೇಳೋದಾದ್ರೆ ಖಂಡಿತ ಇದನ್ನ ಯಾಕೆ ಕೇಳಬಾರ್ದು ಅನ್ನೋಂತ ನನ್ನ ಪ್ರಶ್ನೆ ಅಷ್ಟೇ. ಅದನ್ನ ಯಾಕೆ ನಿಲ್ಸಿದ್ರಿ ನೀವು ಅಂತ. ನಾನು ಟಿವಿ ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ಒಂದು ಸೆಕೆಂಡ್, ನಾನು ಈಗ ಸಡನ್ನೇ ಬಂದು ಇಲ್ಲಿ ಅಟೆಂಡ್ ಆಗಿದ್ದೀನಿ. ಅಲ್ಲಿ ಟಿ ವಿ ಸ್ಕ್ರೀನ್ ಮೇಲೆ ನಿಮ್ದು ಸಾಮಾಜಿಕ ಕಾರ್ಯಕರ್ತ ಅಂತ ತೋರಿಸತ್ತಿದ್ದೆ. ದಟ್ಸ್ ವೈ ಐ ಆಮ್ ಸ್ಪೋಕನ್ ಟು ಯು. ನೀವು ಕಾಂಗ್ರೆಸ್ ಪಾರ್ಟಿಯ ವಕ್ತಾರ ಇದ್ರೆ ಐ ಆಮ್ ಹ್ಯಾಪಿಯೆಸ್ಟ್ ಪರ್ಸನ್. ಅದನ್ನ ನೀಟಾಗಿ ಇನ್ನೂ ಚೆನ್ನಾಗಿ ಡಿಬೇಟ್ ಮಾಡೋಣ, ಅದ್ರ ಬಗ್ಗೆ ಏನು ಎರಡೇ ಮಾತಿಲ್ಲ ನಮ್ದು ಒಳ್ಳೆ ಪರ್ಸನ್. ನೋಡಿ, ನೀವು ಹೇಳಿದ್ರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೇಳಿ. ಕರ್ನಾಟಕದಲ್ಲಿ ಕಳೆದ 2.5 ವರ್ಷದಿಂದ ನಾನು ಕೂಡ ಇದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೇನೆ. ಹುಬ್ಳಿಯಲ್ಲಿ ನಾನು ಫಾರ್ ಎಕ್ಸಾಂಪಲ್ ಇದೆ, ನೀವು ನಿಮ್ಮ ಊರಿಗೆ ಕೇಳಿದ್ರೆ ನಾನು ನಮ್ಮೂರಿದೆ 524 ಮನೆಗಳನ್ನು ನನ್ನ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಆಯಿತಾ? ಇವತ್ತಿನವ್ರಿಗೆ ಸುಮಾರು 10 ಸಲ ಹೋಗಿ ನಾನು ಕೈ ಕಾಲು ಎಲ್ಲನೂ ಬಿದ್ದು ಬಂದೆ. ಚಲೋ ಮಾಡ್ರಪ್ಪ, ಅದನ್ನು ಕಟ್ಟಿಸಿರಿ ಮುಗಿಸ್ರಿ ಅಂತೇಳಿ. ಸತೀಶ್, ನಿಮ್ಗೆ ಗೊತ್ತಿರಲಿ, ನೀವು ಒಂದು ಸಲ ನಾನು ನಿಮ್ಮ ಪಾರ್ಟಿ ಅಂತಂದರೆ ಡಿಫೆಂಡ್ ಮಾಡ್ಕೊಂಡ್ರೆ ಅಂದೇನು ಅದು ಅಭ್ಯಂತರ ಇಲ್ಲ. ನೈಜ ಸಂಗತಿಗಳನ್ನು ನೈಜವಾಗಿ ಮಾತಾಡುವಂಥ ಪ್ರಯತ್ನವನ್ನು ನೀವು ಕೂಡ ಮಾಡೋಣ. ಯಾಕಂದರೆ ನಾವು ಹೇಳೋದು, ನಾನಾಗಲಿ ನೀವಾಗಲಿ ಇರೋದೆಲ್ಲರೂ ಬಡವರ ಒಂದು ಒಳ್ಳೆಯದಕ್ಕಾಗಿ, ಬಡವರ ಶ್ರೇಯೋಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತಕ್ಕಂಥವ್ರಿದ್ದೇವೆ. 524 ಮನೇನ 2.5 ವರ್ಷದಿಂದ ಹಿಡ್ಕೊಂಡು ನಾವು ಹೇಳಿದರೂ ಕೂಡ ಇವತ್ತಿನವ್ರಿಗೆ ಏನಾಗ್ತಾಯಿಲ್ಲ. ಏನು ಹೇಳ್ತಾರೆ ಹೇಳಿ? ಕಾಂಟ್ರಾಕ್ಟರ್ ಕೇಳಿದ್ರೆ ಸರ್ಕಾರದಿಂದ ನಮ್ಗೆ ದುಡ್ಡು ಬಂದಿಲ್ಲ, ದುಡ್ಡು ಬರಲ್ಲ, ನಾವು ಹೆಂಗೆ ಕಟ್ಟಕ್ಕಾಗತ್ತೆ ಸರ್ ಅಂತ ಹೇಳ್ತಾರೆ. ಏನು ಹೇಳ್ಬೇಕು ನಾವು ಇದಕ್ಕೆ? ಹೇಳಿ, ನೀವೇ ಹೇಳಿ ಸತೀಶ್. ನನ್ನ ಕ್ಷೇತ್ರದಲ್ಲಿ 524 ಮನೆ ಆಯಿತು. ಸರ್ಕಾರದಿಂದ ಕಾಂಟ್ರಾಕ್ಟರ್ ಬಂದು ನೇರವಾಗಿ ಹೇಳ್ತಾನ, ನನ್ನ ಕಡೆ ದುಡ್ಡಿಲ್ಲ ಸರ್, ನಮಗೆ ದುಡ್ಡು ಕೊಡೋಕ್ಕಾಗಲ್ಲ. ಇದೇ ವಾಸ್ತವ ಸ್ಥಿತಿಯನ್ನು ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಕರ್ನಾಟಕದಲ್ಲಿ ನಾನು ಊರಿನ ಸಣ್ಣ ಎಕ್ಸಾಂಪಲ್ ಹೇಳಿದ್ದು 70-80 ನಾನೇ ಅಪ್ಲಿಕೇಶನ್ ಹಾಕ್ಸಿದ್ದೀನಿ ಪ್ರಧಾನಮಂತ್ರಿ ಆವಾಸ್. ಹಿಂದೆ ತುಂಬಾ ಸರಾಗವಾಗಿ ಬರ್ತಾ ಇದ್ದು ಮನೆಗಳನ್ನ ಕಟ್ಟಲಿಕ್ಕೆ ಅಂತ ಯೋಜನೆಗಳು. ಇವತ್ತು ಬರ್ತಾನೆ ಇಲ್ಲ. ಕೇಂದ್ರ ಸರ್ಕಾರದಿಂದ ನಯಾ ಪೈಸೆ ತಪ್ಪಾಗಿ ಅರ್ಥ ಮಾಡ್ಕೊಂಬಿಡಿ ಸತೀಶ್. ಹೆಂಗೆ ಹೋಯ್ತು ಶ್ರೀಪಾದ್, ಏನ್ ಗೊತ್ತಾ ಎಕ್ಸಿಕ್ಯೂಟ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಏನ್ PM ಇಂದ ಅದು ಕಾಂಟ್ರಾಕ್ಟರ್ ದುಡ್ಡು ಹೋಗೋದಿಲ್ಲ. PM ಇಂದ ಬರೋದು ಯಾರಿಗೆ ಅಂದ್ರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಬರ್ತದೆ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಯಾರು ಟೆಂಡರ್ ಕೊಟ್ಟಿರ್ತಾರಲ್ಲ, ಅವರು ಇಲ್ಲಿ ಮಾನಿಟರ್ ಮಾಡಕ್ಕೆ ಇಲ್ಲಿ MD ಇರ್ತಾರೆ. MD ಯಾರು ಇರ್ತಾರೆ? ರಾಜ್ಯ ಸರ್ಕಾರದ ನೌಕರರವರು. ಅವ್ರೇನ್ ಕೇಂದ್ರ ಸರ್ಕಾರ ನೌಕರರಲ್ಲ. ಆಯ್ತಾ? 100% ಅಲ್ಲಿಂದ ಬರಲ್ಲ. ಎಲ್ಲ ದುಡ್ಡು ರಾಜ್ಯ ಸರ್ಕಾರದ ಇದ್ದೇ ಮೊನ್ನೆ ಜಮೀರ್ ಅವರೇ ಸದನದಲ್ಲಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಇದನ್ನು ಸದನದಲ್ಲಿ ಹೇಳಿದ್ದಾರೆ, ಕೇಂದ್ರದಿಂದ ಅನುದಾನವೇ ಬರ್ತಾ ಇಲ್ಲ, ಆ ಕಾರಣಕ್ಕಾಗಿ ನಾವು ಆ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಕ್ಕಾಗ್ತಾ ಇಲ್ಲ ಅನ್ನುವಂಥದ್ದನ್ನ ಸದನದಲ್ಲಿ ಹೇಳಿದ್ದಾರೆ. ಸದನದಲ್ಲಿ ಹೇಳಿದ್ದಾರೆ. ಸುಳ್ಳು ಹೇಳಿದ್ರೆ ಅಶೋಕ್ 1 ಮಿನಿಟ್ ರೀ. ಅಶೋಕ್,
ಅಶೋಕ್ ನೋಡಿ ಸತೀಶ್ ಅವರೇ, ಒನ್ ಮಿನಿಟ್ ಆರ್ಗ್ಯುಮೆಂಟ್ ಮಾಡ್ತಿರಲ್ಲ. ಕೇಂದ್ರ ಸರ್ಕಾರದಿಂದ ಹಣ ಬಂದಿಲ್ಲ ಅಂತ ಹೇಳ್ತೀರಿ, ಹೌದಾ? ನಿನ್ನೆ ತಾನೇ ಒಂದು ಪ್ರಜಾವಾಣಿ ಪೇಪರ್ನಲ್ಲಿ ಒಂದು ಮುಖಪುಟದಲ್ಲಿ ಒಂದು ದೊಡ್ಡ ಇದು ಬಂದಿತ್ತು. ಅದರಲ್ಲಿ ಏನಿತ್ತು, ಇವತ್ತು ಇಲ್ಲಿಂದ ಏನು NOC ಕೊಡಬೇಕು ಅಥವಾ ಇದರ ಬಿಲ್ ಏನು ರಿಕ್ರೂಟ್ಮೆಂಟ್ ಮಾಡಬೇಕು, ಇವತ್ತಿನವರೆಗೆ ಕರ್ನಾಟಕ ಸರ್ಕಾರದವ್ರು ಮಾಡ್ತಾ ಇಲ್ಲ. ಆಮೇಲೆ ಏನು ಹೇಳಿದ್ರು, ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತಂದೇಳಿ. ಯಾಕ್ರಿ ಇವ್ರು ಕೊಡೋಕ್ಕಾಗಲ್ಲ NOCನ? ಏನು ಕೆಲಸ ಆಗೈತಿ ಅದನ್ನು ಕೊಡುವಂಥ ಪ್ರೊಸೆಸನ್ನು ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ? ಕೇಳ್ಬೋದಲ್ಲ ಸರ್, ಇಲ್ಲಿವರೆಗೂ ಕೂಡ ಸಂಸತ್ತಲ್ಲಿ ಇದರ ಬಗ್ಗೆ ಚಕಾರ ಆಯ್ತಲ್ಲ, ನೀವಾದ್ರೂ ಪ್ರಾಮಾಣಿಕವಾಗಿ ಒಪ್ಕೊಂಡ್ರಿ ಸರ್. ಅಪ್ರಿಷಿಯೇಟ್ ಮಾಡ್ತೀನಿ, ಯಾಕಂದ್ರೆ ನಾನು 2.5-3 ವರ್ಷಗಳ ಕಾಲ ನಾನು ಅದನ್ನು ದುಂಬಾಲು ಬಿದ್ದಿದ್ದೀನಿ, ಅದನ್ನಾದ್ರೂ ಕೂಡ ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ತಾವು ಹೇಳಿದ್ರಿ. ಪಾಪ ಪ್ರಾಮಾಣಿಕವಾಗಿ ಅದನ್ನ ಒಪ್ಕೋಬೇಕು. ಆದ್ರೆ ಸಂಸತ್ತಲ್ಲಿ ಇರುವಂತ ನಮ್ಮ ರಾಜ್ಯದ ಬಿಜೆಪಿ ಸಂಸದರುಗಳು ಅದನ್ನ ಬೆಂಚ್ ಕುಟ್ಟಿ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ನಮ್ಮ ರಾಜ್ಯದ ಪಾಲನೆ ಪ್ರಧಾನಮಂತ್ರಿ ಯೋಜನೆಗಳನ್ನ ಜಾರಿ ಮಾಡಕ್ ಆಗ್ತಾ ಇಲ್ಲ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಚೀಮಾರಿ ಯಾಕೆ ಅಂತ ಹೇಳಿ ಕೇಳಲಿ ಅಲ್ಲ, ಕೇಳಲಿ ಅಲ್ಲ. ಅದಕ್ಕೇನಂತೆ ನಾವು ನೀವು ಇರ್ತೀವಿ, ಉತ್ತರ ಕೊಟ್ಟಿದ್ದು. ಸತೀಶ್ ನೀವು ಕೇಳ್ರಿ, ಆಯ್ತು, ನೀವು ಹೇಳಿದಲ್ಲ, 1 ಸೆಕೆಂಡ್ ಕೇಳೋಣ, ನಿನಗೂ ಹೇಳ್ತೀನಿ ಕೇಳು. ಈಗ ನೋಡು, ಕೇಂದ್ರ ಸರ್ಕಾರದ ಬಗ್ಗೆ ಹೇಳಿದ್ರಿ, ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದೀರಿ. ನಾನು ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಒಂದೊಂದು ಹುಬ್ಳಿದ ಕ್ಷೇತ್ರದ ಹೇಳ್ತೀನಿ ನಿಮ್ಗೆ ವಾಪಸ್ ಏನಿದೆ. ಇವತ್ತು ಪ್ರಹ್ಲಾದ್ ಜೋಶಿಯವರು ಒಂದು ವಿಶೇಷ ಪ್ರಯತ್ನ ಮಾಡಿ 350 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಮಾಡೋಕ್ಕೆ ಹುಬ್ಳಿಗೆ ಹಾಕೊಂಡ್ಬಂದರು. ಇಂಪ್ಲಿಮೆಂಟ್ ಏಜೆನ್ಸಿ ಯಾರು? ಕರ್ನಾಟಕದಲ್ಲಿ ಇರ್ತಕ್ಕಂಥ NHPW ಇದ್ದವರು, ಅವರೇ ಇಂಪ್ಲಿಮೆಂಟ್ ಏಜೆನ್ಸಿ ಐತಿ. ಆಯಿತಾ? ದುಡ್ಡು ಕೊರತೆ ಐತ್ಯಾ? ದರ್ ಇಸ್ ನೋ ಏನಿ ದುಡ್ಡಿಗೆ ಕೊರತೆ ಇಲ್ಲ. 350 ಕೋಟಿ ರೂಪಾಯಿ ರಿಸರ್ವ್ಡ್ ಫಂಡನ್ನು ಇವತ್ತು ಕೊಟ್ಟು ಕಳಿಸಿದ್ರು. ಹಾಗಾದರೆ ಕಳೆದ 3.5-4 ವರ್ಷ ಆಯ್ತು, ಇವತ್ತಿನವರೆಗೆ ವರ್ಕ್ ಆಗ್ತಾಯಿಲ್ಲ. ಈಗ ನೀವು ಕೇಂದ್ರ ಸರ್ಕಾರಕ್ಕೆ ಬೈತಿರೋ ಅಥವಾ ರಾಜ್ಯ ಸರ್ಕಾರಕ್ಕೆ ಬೈತಿರೋ? ಇಂಪ್ಲಿಮೆಂಟ್ ಏಜೆನ್ಸಿ ಯಾರು? ಕೇಂದ್ರ ಸರ್ಕಾರ ಇಂಪ್ಲಿಮೆಂಟ್ ಏಜೆನ್ಸಿ ಅಲ್ಲ, ಕರ್ನಾಟಕ ಸರ್ಕಾರನೇ ಇಂಪ್ಲಿಮೆಂಟ್ ಏಜೆನ್ಸಿ, PWDನೇ ಇಂಪ್ಲಿಮೆಂಟ್ ಏಜೆನ್ಸಿ. ಈಗೇನು ಸರ್ಕಾರಕ್ಕೆ ಬೇಕಾಗತ್ತಾ? ಇಲ್ಲ ಕೇಂದ್ರ ಸರ್ಕಾರ ಮಾಡ್ತಿಲ್ಲ ಅಂತ ಹೇಳಕ್ಕಾಗತ್ತಾ ನಿಮ್ಗೆ? ಈಗ ಫಸಲ್ ಬಿಮಾ ನೀವು ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ದುಡ್ಡು ಬರ್ತೈತಿ ಅಂತಂದೇಳಿ. ಈ ಥರ ನಾವು ನೋಡಿ ಡಿಬೇಟ್ನಲ್ಲಿ ಕೂತಾಗ ಏನೋ ಹೇಳೋದು ಏನೋ ಮಾಡೋದು ಆಗೋದಿಲ್ಲ. ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ನಾವು ಅದಕ್ಕೆ ಸತ್ಯಾಂಶವನ್ನು ಅರ್ಥ ಮಾಡಿ, ನಾನು ಹೇಳ್ತೀನಿ ದೇರ್ ಈಸ್ ಎ ಫಾಲ್ಟ್ ಎಲ್ಲಿ ಇರ್ಬೋದು, ಬಟ್ ಅಟ್ಲೀಸ್ಟ್ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳಿದ್ವಿ ಅಂತಂದ್ರೆ ಜನರಿಗೂ ಮನವರಿಕೆ ಆಗುತ್ತೆ. ಈ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿನೂ ಕೂಡ ಜನರಿಗೆ ತುಂಬಾ ಅಗತ್ಯ ಇದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಈಗ ಕೇವಲ ಸತೀಶ್ ಅವರು ಹೇಳೋದು ಮಾತ್ರ ಅಲ್ಲ, ಈಗ ಸಹಜವಾಗಿ ಯಾರ್ಯಾರನ್ನ ಕಾಂಗ್ರೆಸ್ ನಾಯಕರನ್ನ ಅಭಿವೃದ್ಧಿಯ ವಿಚಾರವಾಗಿ ಅಥವಾ ಇನ್ನಿತರ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಅವ್ರು ನೇರವಾಗಿ ಬೊಟ್ಟು ಮಾಡೋದು ಕಾಂಗ್ರೆಸ್ ಕಡೆ, ಕೇಂದ್ರದ ಕಡೆನೆ. ಕೇಂದ್ರ ಏನು ಅನುದಾನ ಕೊಟ್ಟಿದೆ ನಮಗೆ, ನಮ್ಮ ಬಿಜೆಪಿ ಸಂಸದರು ಯಾಕೆ ಕೇಳಬಾರದು? ಮೋದಿ ಅಂದ್ರೆ ಭಯ ಅವ್ರಿಗೆ, ಹಿಂಗಾಗಿ ಅವ್ರು ಏನು ಮಾತಾಡಲ್ಲ ಅಲ್ಲಿ, ಈ ರೀತಿಯ ಮಾತುಗಳು ಕೇಳಿ ಬರುತ್ತೆ. ಸೊ ನಿಜಕ್ಕೂ ರಾಜ್ಯಕ್ಕೆ ಅನುದಾನ ಬರುತ್ತಾ ಇಲ್ವಾ ಅನ್ನುವಂಥ ಶ್ರೀಪಾದ್ ಒಂದು ಸೆಕೆಂಡ್ ನೋಡಿ, ಮೋದಿಯವರು ಭಯ ಅನ್ನೋತಿದ್ದಲ್ಲ, ನೀವು ಬಹುಶಃ ಮೊನ್ನೆ 2-3 ದಿವಸದಿಂದ ಮೋದಿಯವರು ನಮ್ಮ ಕರ್ನಾಟಕದ ಇರ್ತಕ್ಕಂಥ ಲೋಕಸಭಾ ಸದಸ್ಯರನ್ನ ಯಾವ ರೀತಿ ಕೂತ್ಕೊಂಡು ಮಾತಾಡಿದಾರೆ ಅನ್ನೋತಕ್ಕಂಥ ವಿಡಿಯೋನು ನೋಡಿದಿರಿ, ಫೋಟೋನು ನೋಡಿದಿರಿ, ಎಲ್ಲ ನೋಡಿದಿರಿ. ಈ ಭಯ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಅವರು ಹೇಳುವಂಥ ಬಾಡು, DK ಶಿವಕುಮಾರ್ ಹೇಳುವಂಥದ್ದು, ಅದು ನಥಿಂಗ್ ಬಟ್ ಅದರದಲ್ಲಿ ಏನು ಪ್ರಶ್ನೆ ಇಲ್ಲ, ಅದು ಭಾಳ ಸ್ಪಷ್ಟ ಆಗ್ತದೆ. 10 ವರ್ಷದಲ್ಲಿ ನೋಡಿ ನಾನು ಹೇಳ್ತೇನೆ, ಅವ್ರ ಪ್ರೈಮ್ ಮಿನಿಸ್ಟ್ರು 10 ವರ್ಷದಲ್ಲ, ನಂದ 8 ಫೋಟೋ ತೋರಿಸ್ಲಿ ಹೇಳ್ರಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು 10 ಫೋಟೋ ತೋರಿಸ್ತೇನೆ ಮೋದಿಯವ್ರ ಜೊತೆ ಇದ್ದಿದ್ದು ನಿಮ್ಗೆ. ಅಲ್ಲ ನೀವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಮೊದಲ ಬಾರಿ ಸತೀಶ್ ನೋಡಿ ಯಾರು ಸರ್ ಹೇಳಿ, ಇಲ್ಲ ಸತೀಶ್ ಒಂದ್ಸಲ ಕೇಳಿರಿ, ಹೇಳಿ ನೋಡಿ ಚರ್ಚೆ ಮಾಡಿ. 1 ಸೆಕೆಂಡ್, ಇವತ್ತು ನಾನು ನನ್ನ ಕ್ಷೇತ್ರದೇನು ಎಲ್ಲ ಮುಖ್ಯಮಂತ್ರಿ ಮುಂದೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡ್ತೇನೆ? ಏನು ಮುಖ್ಯಮಂತ್ರಿ ನನ್ನ ಕರೆದು ಎಲ್ಲದಕ್ಕೂ ಚರ್ಚೆ ಮಾಡ್ತಾರ? ಇವತ್ತು ಬಿಡಿ, ನಾನು ಆಯಿತು BJP ಪಾರ್ಟಿ MLA ಆಗಿ ನಾನು ಏನೋ ಟೀಕೆ ಟಿಪ್ಪಣಿ ಮಾಡ್ಬೋದು. ರಾಜೀವ್ ಕಾಗೆ ಅವ್ರು ಯಾಕೆ ಉತ್ತರ ಕರ್ನಾಟಕ ಸಪ್ರೇಟ್ ಕೇಳಿದ್ರು? ಅವ್ರು ಕಾಂಗ್ರೆಸ್ ಶಾಸಕರಲ್ಲ, ಹಿರಿಯ ಕಾಂಗ್ರೆಸ್ ಶಾಸಕರಾಗಿದ್ದಾರೆ, NWKSC ಚೇರ್ಮನ್ ಇದ್ದಾರೆ. ಉತ್ತರ ಕರ್ನಾಟಕ ಸಪ್ರೇಟ್ ಮಾಡ್ರಿ, ನಮಗೆ ಕಾಂಗ್ರೆಸ್ಲಿಂದ ಯಾವುದೇ ರೀತಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಗ್ಯಾರಂಟಿಗಳಿಂದ ಯಾವ ಶಾಸಕರು ಇದ್ದಾರೆ ಅಂತ ಹೇಳಿ ತಮಗೂ ಗೊತ್ತಿದೆ ಸರ್, ಯಾವ ಶಾಸಕರು ಹೇಳಿದ್ರು ಮೊಟ್ಟ ಮೊದಲ ಬಾರಿಗೆ ನೋಡಿ ಎಲ್ಲೆಲ್ಲ ನೋಡಿ. 1 ಮಿನಿಟ್ ಪ್ರತ್ಯೇಕ ಚರ್ಚೆ, ಉತ್ತರ ಕರ್ನಾಟಕದ ಪ್ರತ್ಯೇಕ ಚರ್ಚೆ. ಕಾಂಗ್ರೆಸ್ ಅಲ್ಲೂ ಅಂತ ಬೇಡಿಕೆಗಳಿದಾವೆ, ಬಿಜೆಪಿಯಲ್ಲೂ ಇದಾವೆ. ಉಮೇಶ್ ಕತ್ತಿ ಅವರು ಸಾಕಷ್ಟು ವರ್ಷಗಳಿಂದ ಶಾಸಕರುಗಳು ಯಾವ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ನಾವು ಸ್ಪಷ್ಟ ಹೇಳಿದ್ದೇವೆ, ಏನೋ ಡೆವಲಪ್ ಮಾಡಿಲ್ಲ, ಅದರಿಂದಾಗಿ ಆತರ ಕೂಗ್ ಬರ್ತಾ ಇರೋದು.
ಆಯ್ತಾ ಅಲ್ಲ ಇವರು ಚಿಂತನ್ ಸೂರ್ಯ ಆಯ್ಕೆ ಎಷ್ಟು ಹೇಳಿದ್ದಾರೆ? ಬಿಜೆಪಿ ಶ್ರೀಪಾದ್ ಅವರೇ, ಒಂದೇ ಆಯ್ಕೆ ನಿಮಿಷ. ಮಾಡ್ತಾ ಇದ್ದಾರೆ ಎಲ್ಲ ಸರ್, ಯಾಕೆ- ಬಾಬುರಾವ್ ಯಾಕೆ ಚಿಂತನ್ ಸೂರ್ಯ ಎಷ್ಟು ಬೇಡಿಕೆ ಸತಿ ಇಡ್ರಿ? ಹೇಳಿದ್ದಾರೆ ಆ ಥರ ಪ್ರತ್ಯೇಕವಾದಂತ ರಾಜ್ಯದ ಬಗ್ಗೆ ಬೇಡಿಕೆಯನ್ನು ಎಷ್ಟು ಸತಿ ಇಟ್ಟಿದ್ದೇ ಹೇಳಿದ್ದಾರೆ? ಬಿಜೆಪಿ ಕೇಳಿ, ಪಕ್ಕದಲ್ಲಿ ಪತ್ರಕರ್ತರಿದ್ದಾರೆ ಎಷ್ಟು ಸತಿ ಹೇಳಿದ್ದಾರೆ ಆ ಥರ? 1 ಮಿನಿಟ್ ಸತೀಶ್ ಎಸ್ ಮಹೇಶ್ ತೆಂಗಿನಕಾಯಿ. ಅಶೋಕ್ 1 ಸೆಕೆಂಡ್ ಸತೀಶ್ ಅವರೇ, ಸರ್, ಹೇಳಿ ಸರ್. 1 ಮಿನಿಟ್. ಈಗ ರಾಜು ಕಾಗೇದ್ ಒಂದಾಯ್ತು. ಎರಡನೇದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಯಾರು? ರಾಯರೆಡ್ಡಿ ಅವರು. ಇದು ರಾಯರೆಡ್ಡಿ ಅವರು ಏನ್ ಹೇಳಿದ್ರು ನೋಡಪ್ಪ, 1 ಮಿನಿಟ್. ರಾಯರೆಡ್ಡಿ ಕರೆಕ್ಟ್, ಐ ಆಮ್ ಟೆಲಿಂಗ್ ಕರೆಕ್ಟ್. ರಾಯರೆಡ್ಡಿ ಅವ್ರು ಏನ್ ಹೇಳಿದ್ರು, ನೋಡು ನಿಮಗೆ ರೋಡ್ ಬೇಕಂದ್ರೆ ಗ್ಯಾರಂಟಿ ಬಂದ್ ಮಾಡ್ಬೇಕಂತ ಹೇಳಿದ್ರ. ಇದು ನಾನು ಹೇಳಿದ್ದ ನಿಮ್ಮ ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು. ಇದರಿಂದ ಏನಾದ್ರು ಬಿಜೆಪಿ ಇದಾರ ಅದನ್ನು ಇದ್ರೆ ಹೇಳ್ಬಿಡ್ರಿ ಮತ್ತೆ ಒಳ್ಳೆ ವಾಪಸ್. ಪಾಟೀಲ್ ಸರ್ ರಾಯರೆಡ್ಡಿ ಅವ್ರದ್ದು ನೋಡಿ, ಹೇಳಿಕೆಗಳ ನಾನು ಬಗ್ಗೆ ಹೇಳೋದು ಸುದೀರ್ಘವಾಗಿ ಚರ್ಚೆ ಮಾಡೋಣ ಸರ್. ಯಾವ ಕಾಲಘಟ್ಟದಲ್ಲಿ ಏನೇನು ಹೇಳಿಕೆ ಕೊಡ್ತಾರೆ, ತಿರುಗಿ ದಿನ ಮತ್ತೆ ಏನ್ ಹೇಳಿಕೆ ಕೊಡ್ತಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಸರ್. ಪಕ್ಷದಿಂದ ಅಲ್ಲ, ಉಚ್ಚಾರ ನೇರವಾಗಿ ಮಾಡಿ. ಇದು ಸತೀಶ್ ಅವರು ಪಲಾಯನ ಮಾತಾಡ್ತಿರ್ತಾರೆ ನಾವು ಒಳ್ಳೆ ವಾಪಸ್. ಅಲ್ಲ ತೆಂಗಿನಕಾಯಿ ಅವರ ಸತೀಶ್ ಇದು ಪಲಾಯನವಾದ ಆಗ್ಬಾರ್ದು. ಪರಮೇಶ್ವರ್ ಅವರ ಕೊಟ್ಟ ಸ್ಟೇಟ್ಮೆಂಟ್ ನಲ್ಲಿ ತಪ್ಪೇನಿಲ್ಲ. ಹಿಂದುಳಿದ ವರ್ಗದವರು ಉದ್ಧಾರ ಆಗಬಾರ್ದಾ, ಅಭಿವೃದ್ಧಿ ಆಗಬಾರ್ದಾ? ಅಭಿವೃದ್ಧಿ ಅಂದ್ರೆ ಮರಿ ರಸ್ತೆ ಅಂತ ಯಾಕೆ ಅನ್ಕೋತೀರಿ ಅಂತ ಕೇಳ್ತಿರೋದು ಅವರು. ಇಲ್ಲ ಪಾಟೀಲ್ರೆ, ಇಲ್ಲ ಅವ್ರು ಹೇಳ್ತಾ ಇರೋದು ಹಿಂದುಳಿದ ವರ್ಗದ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು. ಇಲ್ಲ, ಅದನ್ನೇ ಮಾತಾಡಿದ್ದು. ಒಂದ್ ನಿಮಿಷ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಹಣನ್ ಕಿತ್ತಿದ್ದೀರಿ, ಹಿಂದುಳಿದ ವರ್ಗದ ಡೆವಲಪ್ಮೆಂಟ್ ಅನ್ನು ಕಿತ್ತಿದ್ದೀರಿ, ಅದ್ರ ಬಗ್ಗೆ ಮಾತಾಡಿ. ನೀವು 2,000 ರೂಪಾಯಿ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದೀರಿ. 25,000 ಕೋಟಿ ಗೌರ್ಮೆಂಟ್ ಇದ್ದಾಗ ಏನೆಲ್ಲ ಆಗಿದೆ ಅಂತ ಅದು ಗೊತ್ತಿದೆ ಸರ್. ಯಾವ ಗೌರ್ಮೆಂಟ್ ಇದ್ದಾಗ ಕಡಿತ ಮಾಡಿರೋ ಅಲ್ಲಲ್ಲ, ಈಗ ನೀವು ಮಾತಾಡ್ತಾ ಇದ್ದೀರಿ, ನಾವು ಮಾತಾಡ್ತಾ ಇದ್ದೀರಿ. ಕೊಡ್ತಾ ಇದ್ದೀವಿ. ಅದಕ್ಕೆ ಯಾಕೆ ಅವ್ರು ಸಾಮಾಜಿಕ ಮಾಡಿರೋದನ್ನ ಕಾರ್ಯಕರ್ತರು ಸರಿಪಡಿಸ್ಕೊಂಡು ಟ್ಯಾಗ್ಲೈನ್ ಹಾಕೊಂಡು ಹೋಗ್ತಾ ಇದ್ದೀರಿ? ಕಾಂಗ್ರೆಸ್ ಬಿಡಿ. ಸರ್ಕಾರ ಬಂದು ಅಲ್ಲಲ್ಲ, ಸರಿಪಡಿಸ್ಕೊಂಡು ಕಾಂಗ್ರೆಸ್- ಮೂರು ಬಡ್ಜೆಟ್ ಅಲ್ಲ, ಅಲ್ಲಿ ನೀವು ಸಾಮಾಜಿಕ ಹೋರಾಟಗಾರರನ್ನ ಟ್ಯಾಗ್ಲೈನ್ ಕಿತ್ತಾಕಿ ಕಾಂಗ್ರೆಸ್ ವಕ್ತಾರರು ಅಂತ ಮಾತಾಡಿ. ಕಾಂಗ್ರೆಸ್ ವಕ್ತಾರರು Ready to ಮಾತಾಡ್ತಾ accept. ಇಲ್ವಲ್ಲ? ಅಲ್ಲ, ನಾವು ಅದನ್ನ ಕಾಂಗ್ರೆಸ್ ಬಿಟ್ಟು- ವಕ್ತಾರರಾಗಿ ನೋಡ್ರಿ, ಗ್ಯಾರಂಟಿ ಮಾತಾಡ್ತಾ ಇಲ್ಲ. ನೋಡ್ರಿ, ಪರಮೇಶ್ವರ್ ಮಾತಾಡೋದು ಗ್ಯಾರಂಟಿ ಯೋಜನೆ ಬಗ್ಗೆ ತಪ್ಪಿದ್ರೆ ಸತೀಶ್. ತಪ್ಪು ಅಂತ ಹೇಳ್ತಾ ಇದ್ದೀನಿ, ಪಾಟೀಲ್, ಸರಿ ಇದ್ರೆ ಸರಿ ಅಂತ ಕೇಳಿ. ಹೇಳ್ತಾ ಇದ್ದೀನಿ. ಇವತ್ತು ಗ್ಯಾರಂಟಿ ಇವರೇ ಎಂಡ್ರಾಸ್ ಮಾಡ್ತಾರೆ, ಅಲ್ಲಿ ನಿಂತು ಮಾತಾಡ್ತಿದ್ದು ಗ್ಯಾರಂಟಿ ಯೋಜನೆ ಬಗ್ಗೆ ಅಂತ. ಈಗ ಹೇಳ್ತೀರಿ ಹಿಂದುಳಿದ ವರ್ಗದವ್ರಿಗೆ 2,000 ಹೋಗ್ತಾ ಇಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಫಸ್ಟ್ ಸ್ಪಷ್ಟ ನಿಲುವಿಗೆ ಬನ್ನಿ. ನೋಡಿ, ಸುಮ್ಮನೆ ಕನ್ಫ್ಯೂಷನ್ ಮಾಡೋದು No, 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 confusion ಏನ್ ಹೇಳಿ, ಇಲ್ಲ. ನೇರವಾಗಿ ಹೇಳ್ಬಿಡಿ. ಕನ್ಫ್ಯೂಷನ್ ಇಲ್ಲ. ಗ್ಯಾರಂಟಿ ಯೋಜನೆ ಬಗ್ಗೆ ಅದಕ್ಕೆ ಮಾತಾಡಿದ್ರೆ ಪರಮೇಶ್ವರ್ ಅವರು ಮಾತಾಡಿದಂತ ಹೇಳಿಕೆ ಏನಿದೆ, ಪರಮೇಶ್ವರ್ ಮಾತಾಡಿದಂತ ಹೇಳಿಕೆ ಏನಿದೆ, ಹಾಗಾದ್ರೆ ನೂರಾರು ವರ್ಷಗಳಿಂದ ಶತಶತಮಾನಗಳಿಂದ ಬಂದೆ, ಅದನ್ನೇ ಬಂದೆ. ಅಲ್ಲಲ್ಲ, ಬಂಜಾರ ಜನಾಂಗದವ್ರಿಗೆ ಏನ್ ಮಾಡ್ಬೇಕು, ಏನ್ ಮಾಡಿದ್ದಾರೆ, ಏನ್ ಮಾಡಕ್ ಕೊಟ್ಟಿದ್ದಾರೆ ನಿಮ್ಮ ನಾಯಕರು, ಅದು ಸ್ಪಷ್ಟಪಡಿಸಿ. ಅದನ್ನೇ ಮಾಡಕ್ ಮಾಡಿ. ಮಾತಾಡಕ್ ಏನ್ ಬಂದೆ. ಮಾಡಕ್ ನೋಡಿ, ಹೊರಟಿದ್ದಾರೆ ಅವ್ರಿಗೆ ಸ್ಪಷ್ಟಪಡಿಸಿ. ಪರಮೇಶ್ವರ್ ಅವರು ಮಾತಾಡಿದಂತ ವೇದಿಕೆ ಯಾವುದು? ಇವರು ತಳ ಸಮುದಾಯ ಆಗಿರುವಂತಹ ಲಂಬಾಣಿ ಸಮುದಾಯದ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಯಾವುದು? ಶತಶತಮಾನಗಳಿಂದ ಬಂದಂತಹ ಇಂತಹ ಸಮುದಾಯಗಳು ಮೇಲ್ಗಡೆ ಬರಬೇಕು, ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕು ಅನ್ನುವಂಥದ್ದಿದ್ರೆ, ಬಡತನ ನಿವಾರಣೆ ಆಗ್ಬೇಕು ಅನ್ನುವಂಥದ್ದಿದ್ರೆ ಇಂತಹ ಕಾರ್ಯಕ್ರಮಗಳು ಬೇಕು ಅನ್ನುವಂತಹ ಮಾತನ್ನ ಹೇಳಿರೋದು. ಕಾರ್ಯಕ್ರಮಗಳು ಬೇಕು. ನೀವು ಹಿಂದುತ್ವಕ್ಕಾಗಿ ಮತ ಮಾತ್ರ ಕೇಳಿ ಅಂತ ಹೇಳ್ತಾ ಇಲ್ಲ. ಒಪ್ಕೊಂಡಿದ್ದಾರೆ ಪರಮೇಶ್ವರ್ ಅವರು. ಯಾವ ರೀತಿ ನೀವು ಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಸಮುದಾಯದ ಪ್ರಾಮಾಣಿಕವಾಗಿ ಆಶಯವನ್ನು ಇಟ್ಕೊಂಡಂತ ಪರಮೇಶ್ವರ್ ಅವರು ಹೇಳಿದ ಮಾತಲ್ಲಿ ತಪ್ಪಿಲ್ಲ. 6 ತಿಂಗಳಿಗೊಂದ್ಸತಿ ತಪ್ಪಿಲ್ಲ. ಇಂತಹ ಕಾರ್ಯಕ್ರಮಗಳು ಬರೋದಕ್ಕೆ ಸಾಕಷ್ಟು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಒಬ್ಬ ಯುವಕರಿದ್ದೀರಿ ಸರ್, ಒಂದ್ ನಿಮಿಷ, ಒಂದೇ ಒಂದು ನಿಮಿಷ ಶ್ರೀಪಾದ್, ಒಂದ್ ಸರ್, ಒಂದೇ ನಿಮಿಷ, ನಂದು ಒಂದು ಪಾಯಿಂಟ್ ತೆಂಗಿನಕಾಯಿ ಒಂದ್ ನಿಮಿಷ ಬರ್ತೀನಿ ವಾಪಸ್. ಈಗ ನಾವು ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶದಲ್ಲಿ ಒಂದು ಸಿಬಿಲ್ ಅಂತ ಒಂದು ಸ್ಕೀಮ್ ಇದೆ. ನೀವು ಸರ್ಕಾರದ ಗ್ಯಾರಂಟಿ ನಂಬಿ ಅವ್ರು ಯಾರು ಹೇಳ್ತಾ ಇದ್ರು, ನಾನು ಮನೆಗೆ ವಾಷಿಂಗ್ ಮಿಷನ್ ತಗೊಂಡೆ, ನಾನು ಫ್ರಿಡ್ಜ್ ತಗೊಂಡೆ ಅಂತ. ಬಹುಶಃ ಅದನ್ನ ನಂಬ್ಕೊಂಡೆ 2,000 ರೂಪಾಯಿ ಕಟ್ಟಕ್ಕೆ ಅಂತ ಯಾವ್ದನ್ನ ಹೆಣ್ಮಗಳು ಅವಳ ಬದುಕನ್ನ ಇವ್ರು 2,000 ಕೊಡ್ತಾರೆ ಅಂತ ಏನಾದ್ರು ಸಾಲ ತಗೊಂಡು 5 ತಿಂಗಳು ಕೊಟ್ರೆ ಆಕೆ ಸಿಬಿಲ್ ಏನಾಗುತ್ತೆ ಅನ್ನೋದು ನೀವು ಒಂದ್ಸತಿ ಯೋಚನೆ ಮಾಡಿ. ನೋಡಿ, ಸಿಬಿಲ್ ಅಲ್ಲ ಸರ್, ಸಿಬಿಲ್ಗಳ ಬಗ್ಗೆ ಚರ್ಚೆ ಮಾಡೋಣ ಸರ್. 2,000 ರೂಪಾಯಿ ಕೂಡಿಟ್ಟು 2,000 ರೂಪಾಯಿ ಕೂಡಿಟ್ಟು ಒಬ್ಬ ಅಮಾಯಕ ಹೆಣ್ಣುಮಗಳು ಉತ್ತರ ಕರ್ನಾಟಕದಲ್ಲಿ ಬೋರ್ವೆಲ್ ಕೊರ್ಸಿದೆ. 2 ಎಕರೆ ಭೂಮಿಯನ್ನು ತಗೊಂಡು ಅದನ್ನು ಉಳುಮೆ ಮಾಡ್ತಾ ಇರುವಂತ ಉದಾಹರಣೆಗಳು ನೋಡಿದ್ದೀವಿ. 2,000 ರೂಪಾಯಿಯನ್ನ ಕಲೆಕ್ಷನ್ ಮಾಡಿ ಬಂದಂತಹ ಗೃಹಲಕ್ಷ್ಮಿ ಹಣದಲ್ಲಿ ನಿಮ್ಮ ನಂಬಿಕೆ ಎಂತ ಅಮಾಯಕ ಜನರು ಇವತ್ತು ಅದರ ಮೇಲೆ ಡಿಪೆಂಡ್ ಆಗಿರುವಂತದ್ದನ್ನು ನೋಡಿದ್ದೀವಿ ನಾವು. ಗೃಹಲಕ್ಷ್ಮಿ ಯಾವ್ದು ಚುನಾವಣೆಯಲ್ಲಿ ಗ್ಯಾರಂಟಿಗಳ ಸ್ಕೀಮ್ ರದ್ದು ಮಾಡ್ತೀವಿ. ಒಂದೇ ನಿಮಿಷ, ಪಾಪ ಏನ್ ಹೇಳ್ತಾರೆ ಸತೀಶ್ ಅವರು ಅಂದ್ರೆ ಬೋರ್ವೆಲ್ ಹಾಕ್ಸ್ಬಿಟ್ರು ಅಂತ.
ಅಪ್ಪ ನೀವು 31 ತಿಂಗಳಲ್ಲಿ ಸರ್, ನಾನು ಬರೀ ಬೋರ್ವೆಲ್ ಹೇಳ್ತಾ ಇಲ್ಲ ಸರ್. ಒಂದ್ ನಿಮಿಷ ಅಣ್ಣ, 62,000 ಬಂದಿದೆ. 62,000 ಎಲ್ಲ 62,000 ಬಂದೈತೆ? ಅಲ್ಲ, 2,000 ಇಂಟು 31 ತಿಂಗಳು ಎಷ್ಟು ತಿಂಗಳು ಬಂದಿದೆ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ. ಅದಾದ್ಮೇಲೆ ನಾನು ಬಿಟ್ಬಿಟ್ಟೆ ಅದನ್ನ ಲೆಕ್ಕನ. 62,000 ರೂಪಾಯಿಲಿ ಬೋರ್ವೆಲ್ ಹಾಕ್ಬಿಟ್ಟು, ಪಂಪ್ ಸೆಟ್ ಹಾಕ್ಬಿಟ್ಟು, ಪೈಪ್ ಹಾಕ್ಬಿಟ್ರೆ ನಾನು ಎಲ್ಲಾ ಕೊಟ್ಬಿಡ್ತೀನಪ್ಪ. ನಂದು 10 ಬೋರ್ವೆಲ್ ಹಾಕೊಟ್ಬಿಡಪ್ಪ ನನಗೆ 62,000 ರೂಪಾಯಿ. ಸಮಯದ ಅಭಾವ ಇದೆ, ದಯವಿಟ್ಟು ಸಮಯದ ಅಭಾವ ಇದೆ. ಈಗ ಪರಮೇಶ್ವರ್ ಅವರು ರೋಡ್ ಮಾಡಿದ್ರೆ ಜನ ಉದ್ಧಾರ ಆಗ್ತಾರ ಅನ್ನುವಂತಹ ಪ್ರಶ್ನೆ ಹೇಳಿದಾಗ ನನಗೆ ಒಂದು ಜಾನ್ ಎಫ್ ಕೆನಡಿ ಅವರು ಹೇಳಿದಂತ ಈ 35ನೇ ಪ್ರೆಸಿಡೆಂಟ್ ಅಮೆರಿಕದ್ದು, ಇದಕ್ಕೆ ನಮ್ಮ ವಿನಾಯಕ್ ಭಟ್ರ ಒಂದು ಸ್ಮಾಲ್ ರಿಯಾಕ್ಷನ್, ಮಹೇಶ್ ಟಂಗಿನಕಾಯಿ ಅವ್ರ ಸ್ಮಾಲ್ ರಿಯಾಕ್ಷನ್ ತಗೊಂಡು ಮುಗಿಸ್ಬಿಡ್ತೀನಿ. ನಿತಿನ್ ಗಡ್ಕರಿ ಅವ್ರ ಕಚೇರಿಯಲ್ಲಿ ಫೋಟೋ ಹಾಕೊಂಡಿದ್ದಾರೆ ಅವರು. ಅಮೆರಿಕನ್ ರೋಡ್ಸ್ ಆರ್ ಗುಡ್ ನಾಟ್ ಬಿಕಾಸ್ ಅಮೆರಿಕಾ ಇಸ್ ರಿಚ್, ಬಟ್ ಅಮೆರಿಕಾ ಇಸ್ ರಿಚ್ ಬಿಕಾಸ್ ಅಮೆರಿಕನ್ ರೋಡ್ಸ್ ಆರ್ ಗುಡ್. ಇದನ್ನ ಪರಮೇಶ್ವರ್ ಅವರು ಅಲ್ಲೇ ಅಮೆರಿಕಾದಲ್ಲಿ ಓದವರು, ಇದು ಅವ್ರ ಗಮನಕ್ಕೆ ಬರ್ಲಿಲ್ವಾ ಅನ್ನೋ ಪ್ರಶ್ನೆ ಇದೆ. ಶಾರ್ಟ್ ಆಗಿ ನಾನು ಅದನ್ನೇ ಅವಾಗ ಹೇಳ್ಬೇಕಂತಿದ್ದು ಏನಂದ್ರೆ ಅದೊಂದು ತುಂಬಾ ದೊಡ್ಡ ತಪ್ಪು ಕಲ್ಪನೆ. ಚೆನ್ನಾಗಿರೋ ರೋಡ್ ಮಾಡಿದ್ರೆ ಬೆಂಜು BMW ಓಡಾಡೋರ್ಗೆ ಮಾತ್ರ ಅಂತ. ಆದ್ರೆ ಸರ್ಕಾರ ರೋಡ್ ಮಾಡಿದಾಗ ಈಗ ಒಂದು 4,000 ಕೋಟಿ ರೋಡ್ಗೆ ಇನ್ವೆಸ್ಟ್ಮೆಂಟ್ ಆದ್ರೆ ಆ 4,000 ಕೋಟಿ ಎಲ್ಲಿ ಹೋಗುತ್ತೆ? ಒಂದು ಕಂಪನಿಗೆ ಹೋಗುತ್ತೆ. ಆ ಕಂಪನಿ ಎಲ್ಲಿಗೆ ಹೋಗುತ್ತೆ? ಆ ಕಂಪನಿ ವರ್ಕರ್ಸಿಗೆ ಹೋಗುತ್ತೆ. ಆ ಕಂಪನಿ ವರ್ಕರ್ಸ್ ಮೂಲಕ ಮತ್ತೆ ರೋಡ್ ಮಾಡೋರು ಯಾರು? ನಾವು ನೀವು ಹೋಗಿ ರೋಡ್ ಮಾಡಲ್ಲ, ಯಾರೋ ಬಡವರೇ ರೋಡ್ ಮಾಡ್ತಾರೆ. ಈಗ ಬಂಜಾರ ಸಮುದಾಯದವರು ಒಳ್ಳೆ ರೋಡಲ್ಲಿ ಓಡಾಡಬಾರ್ದು ಅಂತಿದ್ಯಾ? ಅಥವಾ ಬಂಜಾರ ಸಮುದಾಯದ ಓಡಾಡಲ್ವಾ ರೋಡಲ್ಲಿ? ಅಲ್ವಾ? ಅದು ಎಲ್ಲಾ ಸಮುದಾಯಕ್ಕೂ ಬಂತು. ಅದರಲ್ಲಿ ಸಮುದಾಯ ಅದು ಇದು ಪ್ರಶ್ನೆ ಇಲ್ಲ. ಕಲ್ಯಾಣ ಕೆಲಸಗಳನ್ನ ಸರ್ಕಾರ ಮಾಡಬೇಕು, ಅದರಲ್ಲೂ ಯಾವುದೋ ಅನುಮಾನ ಇಲ್ಲ, ಸರ್ಕಾರ ಮಾಡಬೇಕು. ಬಟ್ ಎಟ್ ದ ಸೇಮ್ ಟೈಮ್ ರೋಡ್ಗಳು ಮಾಡಬೇಕು. ಯಾಕೆಂದ್ರೆ ಅದರಿಂದ ಅಭಿವೃದ್ಧಿ ಆಗುತ್ತೆ, ಅದರಿಂದ ಆರ್ಥಿಕ ಬೆಳವಣಿಗೆ ಆಗುತ್ತೆ. ಆರ್ಥಿಕ ಬೆಳವಣಿಗೆ ಮತ್ತೆ ವಾಪಸ್ ಸಮಾಜಕ್ಕೆ ಅದರಿಂದ ಎಲ್ಲಾ ವರ್ಗದವರಿಗೂ ಅದರಿಂದ ಪ್ರಯೋಜನ ಆಗುತ್ತೆ. ತೆಂಗಿನಕಾಯಿ ಒಂದು 20 ಸೆಕೆಂಡ್ ಅಲ್ಲಿ ರಿಯಾಕ್ಟ್ ಮಾಡಿ. ನೋಡಿ, ಇವತ್ತು ಗಡ್ಕರಿ ಅವ್ರು ನೀವು ಹೆಸರು ತಗೊಂಡ್ರಿ. ಇವತ್ತು ಅವ್ರು ಗಡ್ಕರಿ ಅನ್ನೋಕ್ಕಿಂತ ಹೆಚ್ಚಿಗೆ ರೋಡ್ ಕರಿ ಅಂತೇಳಿ ಇಡೀ ದೇಶಾದ್ಯಂತ ಪ್ರಸಿದ್ಧಿ ಪಡೆದಿರ್ತಕ್ಕಂಥವ್ರು. ಇವತ್ತು ರೋಡ್ ಡೆವಲಪ್ಮೆಂಟ್ ಆದರೆ ದೇಶದ ಯಾವ ರೀತಿಯ ಅತ್ಯುತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಇಡೀ ದೇಶಕ್ಕೆ ಜಗತ್ತಿಗೆ ತೋರಿಸ್ಕೊಟ್ಟವರು ಗಡ್ಕರಿ ಅವರು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ಈ ರೀತಿ ಮೊದಲಿದೆ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ 12 ತಾಸು ಆಕೈತೆ ಸತೀಶ್ ಅವರ. ಇವತ್ತು ನಾವು 4 ತಾಸನಾಗ ಹುಬ್ಳಿಯಿಂದ ಬೆಂಗಳೂರು ಬರ್ತೇವೆ. ಅಟಲ್ ಬಿಹಾರಿ ವಾಜಪೇಯಿ ಅವರು, ನಂತರ ಗಡ್ಕರಿ ಅವರು, ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಸಾಧನೆ. ಆಗಲೇ ನಮ್ಮ ವಿನಾಯಕ್ ಭಟ್ರು ಹೇಳ್ತಾ ಇದ್ರು, ರೋಡ್ ಇಂಪ್ರೂವ್ಮೆಂಟ್ ಆದರೆ ಏನಾಗುತ್ತೆ ಅಂತೇಳಿ. ಸತೀಶ್, ಒಂದು ಅರ್ಥ ಮಾಡ್ಕೊಳ್ಳಿ, ರೋಡ್ ಇಂಪ್ರೂವ್ಮೆಂಟ್ ಆದರೆ ಏನಾಗುತ್ತೆ ಅಂದರೆ ದೇಶ ಡೆವಲಪ್ಮೆಂಟ್ ಆಗುತ್ತೆ, ದೇಶದ ಅಭಿವೃದ್ಧಿ ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಹೋಗುತ್ತೆ. ಇವತ್ತು 4 ಲೈನು 6 ಲೈನು 8 ಲೈನ್ ಮಾಡೋದ್ರಿಂದ ದೇಶದ ಕನೆಕ್ಟಿವಿಟಿ ಆಗ್ತಾ ಇದೆ. ಎಲ್ಲರೂ ಕೂಡ ಒಳ್ಳೆ ರೀತಿಯಾದಂಥ ಡೆವಲಪ್ಮೆಂಟ್ ಮಾಡುವಂಥ ದೃಷ್ಟಿಯಿಂದ ಇವತ್ತು ಅತಿ ಮುಖ್ಯ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದು, ನಾನು ಇದನ್ನು ಬಿಟ್ಟು ಒಂದು ಅಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಭಾಳಷ್ಟು ಬಡವರ ಬಗ್ಗೆ, ದಲಿತರ ಬಗ್ಗೆ, ದೀನರ ಬಗ್ಗೆ ಮಾತಾಡ್ತಾ ಇದ್ರಿ. ವಾಲ್ಮೀಕಿ ಹಗರಣ ಆಯ್ತಲ್ಲ, ಮುಖ್ಯಮಂತ್ರಿಗಳು ಒಪ್ಕೊಂಡ್ರಲ್ಲ 100 ಕೋಟಿ ಅಲ್ಲಪ್ಪ 98 ಕೋಟಿ ಅಂತೇಳಿ. ಅವಾಗ ಯಾಕ್ರಿ ಧ್ವನಿ ಎತ್ತಲಿಲ್ಲ ನೀವು? ಆ ಬಡವರ ಹಣನ ತಿಂದು ತೆಗಿದ್ರಲ್ಲ ಎಲ್ಲರೂ ಕೊಟ್ಕೊಂಡು, ಅವಾಗ ಯಾಕೆ ಧ್ವನಿ ಎತ್ತಕ್ಕಾಗಲಿಲ್ಲ ನಿಮ್ಗೆ ಸತೀಶ್? ಸರ್, ಬಿಜೆಪಿ ಈಗ ಥ್ಯಾಂಕ್ ಯು. ಸಮಯದ ಅಭಾವ ಇತ್ತು, ಈಗ ಧ್ವನಿ ಎತ್ತಿದ್ರೆ ನಮಗೆ ಸಮಯ ಸಾಕಾಗಲ್ಲ. ಮತ್ತೆ ಮಾತಾಡೋಣ, ಮತ್ತೆ ಈ ಬಗ್ಗೆ ಚರ್ಚೆನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಮಹೇಶ್ ಟಂಗಿನಕಾಯಿ ಅವರೇ, ರಾಜುಗೌಡ್ರೆ, ಅಶೋಕ್ ಗೌಡ್ರೆ, ವಿನಾಯಕ್ ಸರ್, ನಿಮಗೂ ಕೂಡ ಧನ್ಯವಾದ. ಹಾಗೇನೆ ಸತೀಶ್, ನಿಮಗೂ ಕೂಡ ಧನ್ಯವಾದ. ಗುಡ್ ರೋಡ್ಸ್ ಆರ್ ಸೈನ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಇದು ಪರಮೇಶ್ವರ್ ಅವರಿಗೆ ಅರ್ಥ ಆಗಬೇಕಾಗಿತ್ತು. ಇನ್ನಾದರೂ ಅರ್ಥ ಆಗುತ್ತಾ? ಎಲ್ಲದಕ್ಕೂ ಕಾಲ ಉತ್ತರ ಕೊಡಲಿಕ್ಕಿದೆ. ಇದಾಗಿತ್ತು ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.